ಅಧ್ಯಕ್ಷರು, ಬೆಂಗಳೂರು ನಗರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಆಗಿರುವ ನನ್ನ ನಿಡುಗಾಲದ ಸ್ನೇಹಿತರು ಆಗಿರುವ ಶ್ರೀ ಪ್ರಕಾಶ್ ಮೂರ್ತಿಯವರೇ, ಮೈಕೋ ಕನ್ನಡ ಬಳಗದ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಖಜಾಂಚಿಗಳು ಮತ್ತು ಸದಸ್ಯರು ನೀವೆಲ್ಲ ಇದ್ದೀರಿ. ಈಗಾಗಲೇ ಪರಿಷತ್ತಿನಿಂದ ಪ್ರಶಸ್ತಿಯನ್ನು ಸ್ವೀಕರಿಸಿದ ಶ್ರೀಮತಿ ಬಸಮ್ಮ ಅವರೇ ಮತ್ತು ಎಲ್ಲ ಬಂಧುಗಳೇ, ಪ್ರಕಾಶ್ ಮೂರ್ತಿಯವರು ಒಂದು ದಿವಸ ಆಫೀಸಿಗೆ ಬಂದು ಹಿಂಗಿಂಗೆಲ್ಲಿದೆ ಬನ್ನಿ ಅಂದರು. ನಾನು ಹಿಂದಿನ ದಿವಸ ಬಾಗಲಕೋಟೆಯಲ್ಲಿರ್ತೀನಿ, ಕೂಡಲ ಸಂಗಮದಲ್ಲಿರ್ತೀನಿ, ಬಸವ ಜಯಂತಿ ಇದೆ, ಹೆಂಗೆ ಬರೋದು ಅಂದೆ. ಹೆಂಗಾರು ಬಂದುಬಿಡಿ ಸರ್ ಅಂದರು. ಹಾಗೆ ನಾನು ನಿನ್ನೆ ಆ್ಯಕ್ಚುಲಿ ಕೂಡಲ ಸಂಗಮದಿಂದ ಹೊರಡುವಾಗ ರಾತ್ರಿ 7 ಗಂಟೆ ಆಯಿತು. ಇಡೀ ಪ್ರಯಾಣ ಮಾಡಿ ಈಗ ಬಂದು ಬರುವಾಗ ಸ್ವಲ್ಪ ತಡ ಆಯಿತು. ಅದಕ್ಕೋಸ್ಕರ ತಾವೆಲ್ಲ ಕಾದಿದ್ದಿದ್ದರೆ ದಯವಿಟ್ಟು ಕ್ಷಮಿಸಿ. ಈ ಇನ್ವಿಟೇಷನಲ್ಲಿ ನೀವು ಇದನ್ನು ಸರಿಯಾಗಿ ನೋಡಿದ್ರೆ 3-4 ವಿಷಯಗಳಿದೆ. ಒಂದು, ಬೆಂಗಳೂರಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು, ಇದು ಒಂದು. ನಾವು ಇದರ ಬಗ್ಗೆ ಬೇಕಾದಷ್ಟು ಮಾತಾಡುವಷ್ಟು ವಿಷಯ ಇದೆ. ಅದನ್ನು ಪ್ರಕಾಶ್ ಮೂರ್ತಿಯವರು ಈಗಾಗಲೇ ಹೇಳಿದರು. ಬೆಂಗಳೂರಿನಲ್ಲಿಯೇ ಕನ್ನಡ ಅಲ್ಪಸಂಖ್ಯಾತರ ಭಾಷೆ ಆಗ್ತಾ ಇದೆ. ಅದಕ್ಕೆ ಪೂರಕವಾಗಿ ಬೆಂಗಳೂರು ಮೆಟ್ರೋ ಸಿಟಿ ಆಗಿರೋದರಿಂದ ಮತ್ತು ಸಂವಿಧಾನದ ಆರ್ಟಿಕಲ್ 15 ನಮಗೆ ಕೊಟ್ಟ ಅಧಿಕಾರದ ಪ್ರಕಾರ ವಲಸೆ ಸಹಜ. ವಲಸೆಯಿಂದ ಸ್ಥಳೀಯ ಸಂಸ್ಕೃತಿಗಳು, ಭಾಷೆಗಳು ಒತ್ತಡಕ್ಕೆ ಒಳಗಾಗ್ತವೆ. ಇದು ಸಾಹಿತ್ಯ ಪರಿಷತ್ತಿನ ಚೌಕಟ್ಟಿನಲ್ಲಿ ನಾವೆಲ್ಲ ಚರ್ಚೆ ಮಾಡಬೇಕಾದಂಥ ವಿಷಯಗಳು. ತುಂಬ ಸಮಯ ಬೇಕು ಅದನ್ನೆಲ್ಲ ಎತ್ತಿಕೊಳ್ಳುವುದಕ್ಕೆ. ಇದು ಸಮಾರಂಭ ಅಲ್ಲ ಅಂತ ನಂಗೆ ಗೊತ್ತಿದೆ. ಎರಡನೇದು, ಮೈಕೋ ಗೆಳೆಯರು ಇದ್ದಾರೆ. ನಾವೆಲ್ಲ 84ರಿಂದ ಮೇಡಮ್ ಹೇಳಿದಾಗೆ SFI ಚಳುವಳಿಯಿಂದಲೇ ಬಂದವರು, ಕಾರ್ಮಿಕ ಚಳುವಳಿಯಿಂದಲೇ ಬಂದವರು. ನಮಗೆ MK ಭಟ್ರು ಗುರುಗಳು. ಆವಾಗ MLA ಆಗಿದ್ದರು. ರಾಮಚಂದ್ರ ರಾವ್ ನಮ್ಮ ಗುರುಗಳು. ನಾವೆಲ್ಲ ಸ್ಟಡಿ ಸರ್ಕಲ್ಗಳನ್ನೆಲ್ಲ ಮಾಡಿಕೊಂಡು ಕಾರ್ಮಿಕ ಹೋರಾಟಗಳನ್ನು ಸಂಘಟಿಸಿ ಹಂಚಿನ ಕಾರ್ಖಾನೆ, ಅಲ್ಲಿಯ ಕಾರ್ಮಿಕರು ಇತ್ಯಾದಿ, ಬೀಡಿ ಕಾರ್ಮಿಕರು ಮುಖ್ಯವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯೆಲ್ಲ ಮಾಡ್ಕೊಂಡು ಬಂದಿದ್ವಿ. ಇದು ಒಂದು ಕಾರ್ಮಿಕರು ಈಗ 90ರ ದಶಕದ ಅನಂತರ ನಮ್ಮ ಪರಿಸ್ಥಿತಿ ಹೆಂಗಾಗಿದೆ ಎಂಬುದು ಕೂಡ ದೊಡ್ಡ ಚರ್ಚೆಯ ಒಂದು ವಿಷಯ. ಅದು 60, 70, 80ರ ದಶಕದಲ್ಲಿ ಕಾರ್ಮಿಕ ಸಂಘಟನೆಗಳು ಕೆಲಸ ಮಾಡಿದಾಗ ಈಗ ಮಾಡೋಕ್ಕಾಗಲ್ಲ. ಕಾಮ್ರೇಡ್ ಸೂರ್ಯ ಅವರು ಕರೆ ಕೊಟ್ಟರೆ 20,000 30,000 ಜನ ಬೆಂಗಳೂರಿನಲ್ಲಿ ಸೇರ್ತಾಯಿದ್ರು, ನಿಮಗೆ ಗೊತ್ತಿದೆ. ಈಗ ಆ ಥರ ಸಾಧ್ಯನೇ ಆಗಲ್ಲ ನಮಗೆ. ಈಗ ಜನ ಆ ಥರದ ಅಂದರೆ ಕಾರ್ಮಿಕರ ಹೋರಾಟದ ರೀತಿ, ಕಾರ್ಮಿಕರು ಬದುಕುವ ರೀತಿ ಮತ್ತು ಕಾರ್ಮಿಕರನ್ನು ಕಂಪನಿಗಳು ನಡೆಸಿಕೊಳ್ಳುವ ರೀತಿ ಅದು ತುಂಬ ಬೇರೆ ಆಗಿರೋದ್ರಿಂದ ನಾವು ಬೇರೆ ಸ್ಟ್ರಾಟಜಿಗಳನ್ನು ಹುಟ್ಟುಕೊಳ್ಬೇಕಾಗ್ತದೆ. ಅದು ಒಂದು ವಿಷಯ. ಅದರ ಜೊತೆಗೆ ಕಾರ್ಮಿಕರು ಮತ್ತು ಕನ್ನಡ ಎಂಬುದು ಇನ್ನೊಂದು ದೊಡ್ಡ ಸಮಸ್ಯೆ. ನಾನು ಕಳೆದ ಡಿಸೆಂಬರ್ 17ನೇ ತಾರೀಕಿಗೆ ನಾನು ಡೆಲ್ಲಿಗೆ ಹೋಗಿ ಮಾನ್ಯ HD ಕುಮಾರಸ್ವಾಮಿ ಅವರು, ಕರ್ನಾಟಕದ ಭಾಳ ಸಶಕ್ತ ಮಂತ್ರಿಗಳಲ್ಲಿ ಒಬ್ಬರಾಗಿರುವ ಪ್ರಹ್ಲಾದ್ ಜೋಶಿ ಅವರು ಮತ್ತು ನಮಗೆಲ್ಲ ಬೇರೆ ಬೇರೆ ಕಾರಣಗಳಿಗೆ ಆಪ್ತವಾಗಿರುವ ಸುಧಾಮೂರ್ತಿಯವರು, ಇವರನ್ನೆಲ್ಲ ಸೇರಿಸಿ ಒಂದು ಸಭೆ ಮಾಡಿದೆ. ಸಭೆ ಮಾಡುವಾಗ ಒಂದು ವಿಷಯವನ್ನು ಅವರ ಗಮನಕ್ಕೆ ತಂದೆ. ಅದು ಯಾವುದು ಅಂತಂದರೆ, ಈಗ ಮೈಕೋದಲ್ಲಿ ಹೇಗಿದೆ ಅಂತ ನನಗೆ ಅಷ್ಟು ಐಡಿಯಾ ಇಲ್ಲ, ಬಂದಿಲ್ಲ ನಿಮ್ಮ ಕಂಪನಿಗೆ. ಆದರೆ ಬೇರೆ ಒಂದು 7-8 ಕಂಪನಿಗಳಿಗೆ ಹೋಗಿದ್ದೇನೆ. ಮೊನ್ನೆ ಕೋಲಾರಕ್ಕೆ ಹೋಗಿದ್ದೆ, ರಾಯಚೂರಿನ ಕೆಲವು ಕಂಪನಿಗಳಿಗೆ ಹೋಗಿ ಅಲ್ಲಿ ಅದು ಏನಾಗಿದೆ ಅಂತಂದರೆ, ಮೊದಲು HRDಯಲ್ಲಿ ಕನ್ನಡಿಗರು ಇರ್ತಾಯಿದ್ರು, ದೊಡ್ಡ ಸಂಖ್ಯೆಯಲ್ಲಿ ಇರ್ತಾಯಿದ್ರು. ಈಗ ಅದು ಕಡಿಮೆ ಆಗಿ ಎಲ್ಲ ಕಂಪನಿಗಳಲ್ಲೆಲ್ಲ, ಇನ್ಫೋಸಿಸಲ್ಲಿ ಕನ್ನಡಿಗರಿದ್ದಾರೆ, ಅಜೀಮ್ ಪ್ರೇಮ್ಜಿಯಲ್ಲಿ ಇದ್ದಾರೆ, ಬಹುಶಃ ಮೈಕೋದಲ್ಲಿ ಕೂಡ ಇದ್ದಾರೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಆದರೆ ಎಲ್ಲ ಕಡೆ ಇಲ್ಲ. HRDಯಲ್ಲಿ ಕನ್ನಡಿಗರೇ ಇಲ್ಲ. ಗ್ರೂಪ್ C ಮತ್ತು D ಯಲ್ಲಿ ಕನ್ನಡಿಗರಿದ್ದಾರೆ. ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಯಾಕಂದರೆ ಗ್ರೂಪ್ C ಮತ್ತು D ಯ ರಿಕ್ರೂಟ್ಮೆಂಟು ನಿಮಗೆಲ್ಲರಿಗೂ ಗೊತ್ತಿದ್ದಾಗೆ ಔಟ್ಸೋರ್ಸಿಂಗ್. ಅದು ಆ ಔಟ್ಸೋರ್ಸ್ ಕಂಪನಿಗಳನ್ನು ಅಂದರೆ ಟೆಂಡರ್ ಮಾಡಿ ಆ ಟೆಂಡರ್ನಲ್ಲಿ ಯಶಸ್ವಿ ಆಗುವವರು ಎಲ್ಲ ಆಂಧ್ರ ಮತ್ತು ತಮಿಳುನಾಡಿನವರೇ ಜಾಸ್ತಿ. ಆದ್ದರಿಂದ ಗ್ರೂಪ್ C ಮತ್ತು Dಗೆ ಕಂಪನಿಯ ನಿಯಮಾನುಸಾರವೇ ಅಪಾಯಿಂಟ್ಮೆಂಟ್ಗಳಾಗ್ತವೆ. ಆದರೆ ಆ ಟೆಂಡರ್ ತಗೊಳ್ಳುವವರು ಬೇರೆ ಭಾಷಿಕರು ಮತ್ತು ಅವರ ಜನಗಳನ್ನು ತಂದು ಇಲ್ಲಿ ಹಾಕ್ತಾರೆ. ಕರ್ನಾಟಕದಿಂದಲೇ ಟೆಂಡರ್ ಮಾಡಿ, ಕಾಂಪಿಟೇಟಿವ್ ಟೆಂಡರ್ ಮಾಡಿ ಕಾನೂನುಬದ್ಧವಾಗಿ ಕೆಲಸ ತಗೊಳ್ಳುವವರ ಸಂಖ್ಯೆ ಭಾಳ ಕಡಿಮೆ ಇದೆ. ಇಲ್ಲ ಅಂತ ಹೇಳ್ತಾ ಇಲ್ಲ, ಕಡಿಮೆ ಇದೆ.
ಹೀಗಾಗಿ ಗ್ರೂಪ್ ಸಿ ಮತ್ತು ಡಿ ಅಲ್ಲಿ ಕೂಡ ನಾನ್ ಕನ್ನಡಿಗಸ್ ತುಂಬ ಬರ್ತಾ ಇದ್ದಾರೆ. ಅದರ ಅಂದರೆ ಒಂದು ಮಾನವೀಯ ಸಮಸ್ಯೆ ಅದು ಕೂಡ ಬಂತು. ಈಗ ಅಲ್ಲಿ ಮಾನವೀಯ ಸಮಸ್ಯೆ ಏನಿದೆ, ಗ್ರೂಪ್ ಸಿ ಮತ್ತು ಡಿ ಅವರಿಗೆ ಅವರ ವೈಯಕ್ತಿಕ ಸಮಸ್ಯೆಗಳನ್ನು ಆಫೀಸರ್ ಜೊತೆ ಹೇಳೋದಕ್ಕೆ ಒಂದು ಕಾಮನ್ ಲ್ಯಾಂಗ್ವೇಜೇ ಇಲ್ಲ. ಈಗ ಮೊದಲು ಕನ್ನಡದಲ್ಲಿ ಹೇಳಿದರೆ HRD ಒಬ್ಬ ಕನ್ನಡದವರು ಇರ್ತಾ ಇದ್ರು, ಅವ್ರಿಗೆ ಅರ್ಥ ಆಗ್ತಾ ಇತ್ತು. ಈಗ ಅಲ್ಲೆಲ್ಲ ಹಿಂದಿಯವರು, ಬೇರೆ ಭಾಷೆಯವರು ಕೂತಿದ್ದಾರೆ. ಬ್ಯಾಂಕ್ಗಳಲ್ಲೆಲ್ಲ ತೆಲುಗಿನವರು ಕೂತಿದ್ದಾರೆ, ಹೆಚ್ಚಿನ ಸಂಖ್ಯೆಯಲ್ಲಿ ತೆಲುಗರಿದ್ದಾರೆ. ಹೀಗಾಗಿ ಗ್ರೂಪ್ ಸಿ ಮತ್ತು ಡಿ ಅಲ್ಲಿ ಕನ್ನಡಿಗರು ಎಂಬುದು ಒಂದು ಸಮಸ್ಯೆ, ಕನ್ನಡಿಗರು ಇಲ್ಲ ಎಂಬುದು ಎರಡನೇ ಸಮಸ್ಯೆ, ಆಮೇಲೆ ಮೇಲಧಿಕಾರಿಗಳ ಜೊತೆ ಸಂವಾದ ಸಾಧ್ಯವಾಗೋದು ಇನ್ನೊಂದು ಸಮಸ್ಯೆ. ಹೀಗೆ ಇದು ಅಂದರೆ ಕಾರ್ಮಿಕರು ಕನ್ನಡ, ಕಾರ್ಮಿಕರ ವೇತನ, ಆಮೇಲೆ ಇತ್ತೀಚೆಗೆ ನೋಡಿ ಹೊಸತಾಗಿ ನಾನು ಕಂಡಿದ್ದು, ಬೆಂಗಳೂರಿಗೆ ಬಂದು, ನಾನು ಡೆಲ್ಲಿಲಿದ್ದೆ ಭಾಳ ವರ್ಷ, ಗುಡ್ಗಾವ್ನಲ್ಲೆಲ್ಲ ನಾವು ಸ್ವಲ್ಪ ಕೆಲಸ ಮಾಡಿದ್ವಿ. ದೊಡ್ಡ ಮಟ್ಟದಲ್ಲಿ ಅಲ್ಲ, ಚಿಕ್ಕ ಮಟ್ಟದಲ್ಲಿ ರೈತರ ಜೊತೆ ಎಲ್ಲ ಸೇರಿಕೊಂಡು, ಜಾಟ್ಗಳ ಜೊತೆ ಎಲ್ಲ ಸೇರಿಕೊಂಡು ಕೆಲಸ ಮಾಡಿದ್ವಿ. ಈಗ ಮಲ್ಟಿನ್ಯಾಷನಲ್ ಕಂಪನಿಯಲ್ಲಿ ಗ್ರೂಪ್ ಸಿ ಮತ್ತು ಡಿ ನೌಕರರು ಮತ್ತು ಸ್ಥಳೀಯ ನೌಕರರ ಮೇಲೆ ಒಂದು ಅಬ್ಯೂಸಿವ್ ಲ್ಯಾಂಗ್ವೇಜ್, ಒಂದು ಬೈಗಳ ಭಾಷೆಯ ಸೃಷ್ಟಿ ಆಗಿಬಿಟ್ಟಿದೆ. ನಿಮಗೆ ಆಶ್ಚರ್ಯ ಆಗ್ಬೋದು. ಅವರು ಬೈಯೋದೇ ಚೋಡ್ದಯ ಓ ಲೋಕಲ್ ಹೇ ಅಂತ. ನೋಡಿ, ಚೋಡ್ದಯ ಓ ಲೋಕಲ್ ಹೇ ಅಂತ. ನಾವು ಯಾವುದನ್ನು ಸ್ಥಳೀಯ ಭಾಷೆ, ಸ್ಥಳೀಯ ಸಂಸ್ಕೃತಿಯಿಂದ ಎತ್ತಿ ಹಿಡಿತೀವೋ, ಅದಕ್ಕೆ ಹೋರಾಟ ಮಾಡಬೇಕು ಅಂತ ನಾವೆಲ್ಲ ಕೆಲಸ ಮಾಡ್ತೀವೋ, ಅದು ಒಂದು ಅಬ್ಯೂಸಿವ್ ಲ್ಯಾಂಗ್ವೇಜ್ ಸರ್. ಮಲ್ಟಿನ್ಯಾಷನಲ್ ಕಂಪನಿಗಳಲ್ಲಿ ಚೋಡ್ದಯ ಓತೋ ಲೋಕಲ್ ಹೇ ಅಂತ. ಅಂದರೆ ಹೆಂಗೆ ಇಡೀ ಪರಿಭಾಷೆಯೇ ಬದಲಾವಣೆ ಆಗಿದೆ ಎಂಬುದು ಒಂದು. ಹಾಗಾಗಿ ಮೈಕೋ, ಕಾರ್ಮಿಕರು, ಕನ್ನಡ, ಔಟ್ಸೋರ್ಸಿಂಗ್, ಟೆಂಡರ್ ಪ್ರಕ್ರಿಯೆಗಳಲ್ಲಿ ಬೇರೆ ರಾಜ್ಯದವರು ಬರುವುದು, ಇದು ಎಲ್ಲ ಆದಮೇಲೆ ಇನ್ನೊಂದು ಸಣ್ಣ ಸಮಸ್ಯೆ ನಾನು ಈಗ ಗಮನಿಸ್ತಾ ಇರೋದು. ನಿಮ್ಮಲ್ಲಿ ಅನೇಕರಿಗೆ ಹೊಸ ಹುಡುಗರಿದ್ದರೆ ಗೊತ್ತಾಗಿರುತ್ತೆ. ಈಗ ನಿಮಗೆ ಗೊತ್ತಿದೆ, ಈಗ ಒಂದು 3 ತಿಂಗಳ ಹಿಂದೆ ಎಂ ಬಿ ಪಾಟೀಲರು 10 ಲಕ್ಷ ಕೋಟಿ ಬೆಂಗಳೂರಿಗೆ ಬರ್ತದೆ ಅಂತಂದರು. 10 ಲಕ್ಷ ಅಲ್ಲದಿದ್ದರೂ ಒಂದು 7-8 ಲಕ್ಷ ಕೋಟಿ ಬರ್ತದೆ. 10 ಲಕ್ಷ ಕೋಟಿ ಅಂತಿದ್ರೆ ಕರ್ನಾಟಕ ಸರ್ಕಾರದ 3 ವರ್ಷದ ಬಜೆಟ್. ಅದು ನಮ್ಮ ಈ ವರ್ಷದ ಬಜೆಟ್ 4,10,000 ಕೋಟಿ. 10 ಲಕ್ಷ ಕೋಟಿ ಅಂದರೆ 3 ವರ್ಷದ ಬಜೆಟ್. ಅದು 3 ವರ್ಷದ ಬಜೆಟ್ಟು 6 ತಿಂಗಳಲ್ಲಿ ಬೆಂಗಳೂರಿಗೆ ಬರ್ತದೆ. ಕೋಲಾರದಲ್ಲಿ ಮೊನ್ನೆ ಹೋಗಿದ್ದೆ ನಾನು. 450 ಎಕರೆ ಜಾಗವನ್ನು ಆ್ಯಪಲ್ಗೆ ಕೊಟ್ಟಾಗಿದೆ, ಒಪ್ಪಂದಗಳೆಲ್ಲ ಆಗಿದೆ. ನಮ್ಮ ನಾಡಿನ ಗಾಳಿ, ಮಣ್ಣುನೆಲ್ಲ ನಾವು ಭಾವನಾತ್ಮಕವಾಗಿ ಹೇಳ್ತೇವೆ, ನಿಮಗೆಲ್ಲ ಗೊತ್ತಿದೆ. ಕನ್ನಡ ಪರ ಹೋರಾಟಗಾರಲ್ಲಿರೋರಿಗೆ ಈ ಭಾಷೆಯ ಬಗ್ಗೆ ನಾನೇನು ಹೇಳಬೇಕಾಗಿಲ್ಲ. 450 ಎಕರೆ ಜಾಗವನ್ನು ಕೊಟ್ಟು, ಅಥವಾ ಇಲ್ಲಿ 6-7 ಲಕ್ಷ ಕೋಟಿ ಅಂತ ಇಟ್ಟುಕೊಳ್ಳಿ, ಅಥವಾ 10 ಲಕ್ಷ ಕೋಟಿ ಮಾನ್ಯ ಮಂತ್ರಿಗಳು ಹೇಳಿದ್ದನ್ನು ಹಾಗೆ ತಗೊಂಡ್ರೂ ಕೂಡ, ಇಷ್ಟೊಂದು ಇನ್ವೆಸ್ಟ್ಮೆಂಟ್ ಬೆಂಗಳೂರಿಗೆ ಬರುವಾಗ ಆ ಕಂಪನಿಗಳು ಆ ಹಣವನ್ನು ಯಾಕೆ ಹಾಕ್ತವೆ, ಮತ್ತು ಅಲ್ಲಿ ಅವರು ಉತ್ಪಾದನೆ ಮಾಡುವಂಥ ವಸ್ತುಗಳು ಯಾವುದು, ಆ ವಸ್ತುಗಳ ಮಾರುಕಟ್ಟೆ ಎಲ್ಲಿದೆ, ಆ ವಸ್ತುವನ್ನು ಉತ್ಪಾದನೆ ಮಾಡಿದ ಮೇಲೆ ಅದಕ್ಕೊಂದು ಮಾರುಕಟ್ಟೆ ಬೇಕು. ಆ ಮಾರುಕಟ್ಟೆ ಎಲ್ಲಿ? ಅದು ಅಮೇರಿಕವ ಮಾರುಕಟ್ಟೆ, ಇಂಗ್ಲೆಂಡ, ರಷ್ಯಾವ, ಚೈನಾವ? ಈಗ ನಮಗೆ ಟ್ರಂಪ್ ಅವರು ಮೊನ್ನೆ ಟ್ಯಾಕ್ಸ್ನಲ್ಲಿ ಹೆಚ್ಚು ಕಡಿಮೆ ಮಾಡಿದಾಗ ಇದರ ಸ್ವಲ್ಪ ಬಿಸಿ ನಮಗೆ ಗೊತ್ತಾಯಿತು. ಇದು ಎಲ್ಲೋ ದಾರಿ ತಪ್ತಾ ಇದೆ ಅಂತ. ಅದು ಬೇರೆ ಸುಂಕಗಳಲ್ಲಿ. ಅಂದರೆ ಭಾಳ ಸರಳವಾಗಿ ಹೇಳೋದಂದರೆ, ಬೆಂಗಳೂರಿನಲ್ಲಿ 10 ಲಕ್ಷ ಕೋಟಿ ಇನ್ವೆಸ್ಟ್ ಮಾಡಿ ತಯಾರಾಗುವ ಒಂದು ಪ್ರೊಡಕ್ಷನ್ ಏನಿದೆ, ಅದು ಮಂಡ್ಯದ ಕೃಷಿಕರಿಗೆ ಹೋಗೋದು ಭಾಳ ಕಡಿಮೆ, ಇಲ್ಲವೇ ಇಲ್ಲ ಅಂತ ಹೇಳಿದರೂ ಸರಿಯಾದ. ಅಥವಾ ರಾಯಚೂರಿನ ಬಡವರಿಗೆ ಹೋಗ್ತದೆ, ಅಥವಾ ಗುಲ್ಬರ್ಗದ, ಬೀದರ್ನ, ಯಾದಗಿರಿನ ಅಥವಾ ಶಿವಮೊಗ್ಗದಲ್ಲಿ ಹೋಗ್ತದೆ ಅಂತ ನಮಗೆ ಹೇಳೋಕ್ಕಾಗಲ್ಲ. ಅದು ಇಲ್ಲಿ ಉತ್ಪಾದನೆ ಆಗ್ತದೆ, ಬೇರೆ ಕಡೆ ಹೋಗ್ತದೆ. ಅದಾಯಿತು, ಅದು ಮಾರುಕಟ್ಟೆ ಸಮಸ್ಯೆ. ನಾನು ಕನ್ನಡ ಸಾಹಿತ್ಯದ ವಿದ್ಯಾರ್ಥಿ ಆದ್ದರಿಂದ ಅದರ ಬಗ್ಗೆ ಹೆಚ್ಚು ಬೆಳಕು ಚೆಲ್ಲೋದಕ್ಕೆ ನಾನು ಅಸಮರ್ಥ. ನಾನು ಎಕನಾಮಿಕ್ ಸ್ಟೂಡೆಂಟ್ಸ್ ಅಲ್ಲ ನಾನು. ಆದರೆ ಗುಂಡಣ್ಣನವರು ಇದ್ದಾರೆ ಇಲ್ಲಿ. ಹೌದು, ಓಕೆ, ಗುಂಡಣ್ಣವರು ಇದ್ದಾರೆ, ಅದ್ರ ಬಗ್ಗೆ ಹೇಳ್ತಾರೆ. ಸಮಸ್ಯೆ ಇರುವುದು ಎಲ್ಲಿ ಅಂದರೆ, ಈಗ ಅಷ್ಟು ಲಕ್ಷ ಕೋಟಿ ಇನ್ವೆಸ್ಟ್ ಆಗಿ ಅಲ್ಲಿ ಒಂದು ಪ್ರೊಡಕ್ಷನ್ ಸಾಫ್ಟ್ವೇರ್ ಇರ್ಬೋದು, ಯಾವುದೋ ತಯಾರಾಗ್ತಾ ಇದ್ದರೆ, ಹಾಗೆ ತಯಾರು ಮಾಡುವ ಪ್ರಕ್ರಿಯೆಗೆ ನಮ್ಮಲ್ಲಿ ಹೊಸ ಕೌಶಲ್ಯಗಳು ಬೇಕು. ಈಗ ಈ ಕಂಪನಿಗಳು 10 ಲಕ್ಷ ಕೋಟಿ ಇನ್ವೆಸ್ಟ್ ಮಾಡುವಾಗ, ನೀವು ಕೋಲಾರದಲ್ಲಿ 250 ಎಕರೆ ಜಮೀನನ್ನು ಆ್ಯಪಲ್ನವರಿಗೆ ಕೊಟ್ಟಾಗ, ಅಲ್ಲಿ ಕನ್ನಡಿಗರಿಗೆ ಕೆಲಸ ಕೊಡಬೇಕು. ಸರಿ, ಕೆಲಸ ಕೊಡಬೇಕಾದ್ದು ಕೂಡ ಅವರ ಕರ್ತವ್ಯ. ಆದರೆ ಕರ್ನಾಟಕ ಒಂದು ಸ್ಟೇಟ್, ಒಂದು ರಾಜ್ಯವಾಗಿ
ಅಲ್ಲಿ ಕೆಲಸ ಮಾಡಲಿಕ್ಕೆ ಬೇಕಾದಂಥ ಹುಡುಗರಿಗೆ ಯಾವ ಕೌಶಲ್ಯಗಳನ್ನು ನಾವು ಹೇಳಿಕೊಡ್ತಾ ಇದ್ದೀವಿ, ನಮ್ಮ ಯಾವ ಯೂನಿವರ್ಸಿಟಿಗಳು ಹೇಳಿಕೊಡ್ತವೆ? ನಮ್ಮಲ್ಲಿರುವ ಯೂನಿವರ್ಸಿಟಿಗಳಿಂದ ಹೊರಬರುವ ವಿದ್ಯಾರ್ಥಿಗಳಿಗೆ ಅಲ್ಲಿ ಕೆಲಸ ತೆಗೆದುಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ಯೂನಿವರ್ಸಿಟಿಗಳೇ ಔಟ್ಡೇಟ್ ಆಗಿವೆ. ತಾವು ಭಾಳ ಸಂತೋಷ ಆಯಿತು ಕನ್ನಡ ಯೂನಿವರ್ಸಿಟಿಯನ್ನು ಹುಡುಕಿ ಅಲ್ಲಿ 20 ಮಕ್ಕಳು, ಯಾಕಂದರೆ ಕನ್ನಡ ಭಾಷೆ ಸಂಸ್ಕೃತಿ ಬಗ್ಗೆ ಕೆಲಸ ಮಾಡ್ತಾ ಇದ್ದೀರಲ್ಲ, ನಿಮಗೆ ಅಭಿನಂದನೆಗಳು, ನಿಜವಾಗಲೂ ಅಭಿನಂದನೆಗಳು. ಅದು ಒಂದು ಒಳ್ಳೆ ಕೆಲಸ. ಬಟ್ ಸಮಸ್ಯೆ ಇರೋದು ಎಲ್ಲಿ ಅಂದರೆ, ಮೈಸೂರು ಯೂನಿವರ್ಸಿಟಿಯಲ್ಲಿ 800ಕ್ಕಿಂತ ಹೆಚ್ಚು ಗೆಸ್ಟ್ ಲೆಕ್ಚರ್ಸ್ ಇದ್ದಾರೆ, ಪರ್ಮನೆಂಟ್ ಪೋಸ್ಟೇ ಇಲ್ಲ. ಗುಲ್ಬರ್ಗಾ ಯೂನಿವರ್ಸಿಟಿಯ ಕನ್ನಡ ವಿಭಾಗದಲ್ಲಿ ನಿಮಗೆಲ್ಲ ಗೊತ್ತಿದೆ, ನನ್ನ ಗೆಳೆಯ HT ಪೋತೆ ರಿಟೈರ್ಡ್ ಆದರೆ ಕನ್ನಡ ವಿಭಾಗದಲ್ಲಿ ಒಬ್ಬರು ಅಧ್ಯಾಪಕರಿಲ್ಲ. ವಿಶ್ವವಿದ್ಯಾಲಯಗಳಿಗೆ ಒಂದು ಹೊಸ ವಿಶ್ವವಿದ್ಯಾಲಯ ಆರಂಭ ಆದರೆ ಇವತ್ತಿನ ಕಾಲಘಟ್ಟದಲ್ಲಿ ನಾವಿರೋದು 2025ನೇ ಇಸವಿ, 21ನೇ ಶತಮಾನದ 2ನೇ ದಶಕದ ಮಧ್ಯಭಾಗಕ್ಕೆ ನಾವು ತಲುಪುವಾಗ ಜಗತ್ತು ಸಿಕ್ಕಾಬಟ್ಟೆ ವಿಚಿತ್ರವಾಗಿ ಬೆಳೀತಾ ಇದ್ದಾಗ, ತಂತ್ರಜ್ಞಾನ ಅಲ್ಟಿಮೇಟ್ ಆಗಿ ಮಾನವ ಸಂಪನ್ಮೂಲಗಳನ್ನು ಕೂಡ ರಿಪ್ಲೇಸ್ ಮಾಡುವಂಥ ಕಾಲಘಟ್ಟಕ್ಕೆ ಬಂದಾಗ ಅದು ಅಧ್ಯಾಪಕರನ್ನು ರಿಪ್ಲೇಸ್ ಮಾಡ್ಬೋದು. ಈಗಾಗಲೇ AI ಮಾಡಿದ ಅನೇಕ ಬದಲಾವಣೆಗಳಿಂದ ಅನೇಕರು ಕೆಲಸ ಆಲ್ರೆಡಿ ಕಳ್ಕೊಂಡ್ಬಿಟ್ಟಿದ್ದಾರೆ. ನೀವು ದೊಡ್ಡ ದೊಡ್ಡ ಕಂಪನಿಗಳು 200 ಜನ ಬಿಟ್ಟಿದ್ದಾರೆ, 300 ಜನ ಬಿಟ್ಟಿದ್ದಾರೆ ಅಂತ ಯಾವಾಗಲೂ ಹೇಳ್ತಾರೆ. ಸಾಮಾನ್ಯ ಕಂಪನಿಗಳು ರಿಕ್ರೂಟ್ಮೆಂಟ್ ಮಾಡಿದಾಗ ಸ್ಥಳೀಯ ಸರ್ಕಾರದ ಜೊತೆ ಒಂದು ಒಪ್ಪಂದ ಮಾಡ್ಕೋಬೇಕು. ಕೆಲಸ ಬಿಟ್ಟರೆ ಸರ್ಕಾರ ಅವರ ಸಹಾಯಕ್ಕೆ ಬರಬೇಕು. ಬಟ್ ನನಗೆ ಒಂದು ಉದಾಹರಣೆ ಕೊಡಿ, ಕೋವಿಡ್ನಲ್ಲಿ ಸಾವಿರಾರು ಜನಗಳನ್ನು ಕಂಪನಿಗಳು ಬಿಟ್ಟು ಯಾವ ಸರ್ಕಾರ ಸಹಾಯಕ್ಕೆ ಬಂತು? ನಾನು ಡೆಲ್ಲಿಲಿದ್ದೆ, ಲಕ್ಷಾಂತರ ಜನ ಬಿಟ್ಟು ಹೋಗ್ಬಿಟ್ರು ಅಷ್ಟೇ. ಸರ್ಕಾರವರು ಅವರೆಲ್ಲ ಹೋಗಿ ಕೃಷಿ ಶುರು ಮಾಡಿದರು. ಥ್ಯಾಂಕ್ ಗಾಡ್, ಆ ಕಾಲದಲ್ಲಿ ಕೃಷಿ ಭಾರತವನ್ನು ಉಳಿಸಿತ್ತು. ಆ್ಯಕ್ಚುಲಿ ಮಲ್ಟಿನ್ಯಾಷನಲ್ ಕಂಪನಿಗಳಿಗೆ ಕೆಲಸ ಮಾಡ್ತಿದ್ದ ಹುಡುಗರು ಕೆಲಸ ಕಳ್ಕೊಂಡು ಎಲ್ಲ ಕೃಷಿಗೆ ಹೋದರು. ಸ್ವಲ್ಪ ಕೃಷಿ ಬೆಳವಣಿಗೆ ಆಯಿತು, ಭಾರತ ಉಳಿಯಿತು. ಕೊರೋನಾ ಟೈಮಲ್ಲಿ ಭಾರತ ಏನಾದ್ರು ಉಳಿದಿದ್ದರೆ ರಾಜಕಾರಣಿಗಳಿಂದಲಲ್ಲ, ಅರ್ಥಶಾಸ್ತ್ರಜ್ಞರಿಂದಲ್ಲ, ನಮ್ಮ ಕೃಷಿಕರಿಂದ ಎಂಬುದು ಸತ್ಯ. ಹೀಗಾಗಿ ಈಗಿನ ಸಮಸ್ಯೆ ಏನು ಅಂತಂದರೆ, ಕೌಶಲ್ಯಗಳನ್ನು ಯಾರು ಹೇಳಿಕೊಡಬೇಕು ನಮ್ಮ ಮಕ್ಕಳಿಗೆ? ಹೊಸ ಬಗೆಯ ಕೌಶಲ್ಯಗಳು. ಪ್ರಕಾಶ್ ಮೂರ್ತಿಯವರು ನನ್ನ ಆಫೀಸಿಗೆ ಬಂದಾಗ ಒಂದು ಮಾತು ಹೇಳಿದೆ ನಾನು ಅವರಿಗೆ. KPSCಗೆ ಎಕ್ಸಾಮಿನೇಷನ್ಗೆ ಬರೆದ ಒಬ್ಬ ಹುಡುಗ ಬಂದಿದ್ದ. KPSCಲೆಲ್ಲ ಗಲಾಟೆ, ಅದು ನಿಮ್ಗೆ ಗೊತ್ತಿದೆ, ಭಾಷಾಂತರ ಅವೆಲ್ಲ ಭಾಳ ಜನಕ್ಕೆ ಗೊತ್ತಿದೆ. ನಾವೆಲ್ಲ ಹೋರಾಟ ಮಾಡಿದ್ವಿ, ಎಕ್ಸಾಮಿನೇಷನ್ನೇ ಕ್ಯಾನ್ಸಲ್ ಮಾಡಿದ್ವಿ. ಆದರೆ ರೋಗ ಭಾಳ ಆಳವಾಗಿರೋದರಿಂದ 2ನೇ ಸರ್ತಿ ಪರೀಕ್ಷೆ ಮಾಡಿದಾಗಲೂ ಅದೇ ತಪ್ಪುಗಳು ಬಂದು ನಾವು ಸುಮ್ಮನೆ ಆದವು. ಇದು ರಕ್ತ ಬೀಜನ ಎಲ್ಲಿಂದ ನಿಲ್ಲಿಸೋದು ಅಂತ ಗೊತ್ತು. ಈಗ ಒಂದು ಪರ್ಮನೆಂಟ್ ಆದ ಸೊಲ್ಯೂಷನ್ ಕಂಡು ಹುಡುಕುವಾಗ ನಾವು ಸರ್ಕಾರಕ್ಕೆ ಒಂದು ವರದಿಯನ್ನು ಏನೋ ಮಾಡಿ ಕೊಟ್ಟಿವಿ. ಅದು ಏನಾಗ್ತದೆ ನೋಡೋಣ, ಅದು ಬೇರೆ. ಒಬ್ಬ ಹುಡುಗ ಪರೀಕ್ಷೆಗೆ ಬರೆದುಬಿಟ್ಟಿದ್ದಾನೆ, ಫೈಲ್ ಆಗಿದ್ದಾನೆ. ನನ್ನ ಹತ್ರ ಬಂದು ನನ್ನ ಮುಸುಡಿಗೆ ಹೊಡೆದಂಗೆ ಹಿಂಗೆ ಕ್ವಶನ್ ಪೇಪರ್ ಬಿಸಾಡಿದ. ಏನು ಸರ್ ನೀವು ಏನು ಮಾಡ್ತಾ ಇದ್ದೀರಿ? ಏನು ಮಾಡ್ತಾ ಇದ್ದೀಯಪ್ಪ? ನಾನು ಟೀ ಕುಡಿತಾ ಇದ್ದೆ. ನಾನು ಹೇಳಿದೆ, ಟೀ ಕುಡಿತಾ ಇದ್ದೀನಪ್ಪ, ನೀನು ಕೂತ್ಕೋ ಟೀ ಕುಡಿಯೋಣ ಅಂದೆ. ಅವನು ಬಾಯಿ ಸಿಟ್ಟಿಂದ ಬಂದ. ನಂಗೆ ಗೊತ್ತಿದೆ ಅವನ ಅಸಹನೆ, ಅವನ ಆಕ್ರೋಶ ಎಲ್ಲ ನನಗೆ ಅರ್ಥ ಆಗ್ತದೆ. ನಾನು ಸಹ 40 ವರ್ಷ ಮೇಷ್ಟ್ರೆ, ಈಗಲೂ ಮೇಷ್ಟ್ರೆ, ನಾನು ಪಾಠ ಮಾಡ್ತೀನಿ. ಏನಪ್ಪ ಏನಾಯ್ತು ಸಮಸ್ಯೆ ಅಂದರೆ, ಸರ್ ಇದರಲ್ಲಿ 30 ಮಾರ್ಕು ಕಂಪ್ಯೂಟ್ರ್ ಕೇಳಿದ್ದಾರೆ ಸರ್. ನಾವು ಕನ್ನಡ MA ಮಾಡಿದವರು ಹೆಂಗೆ ಸರ್ ಉತ್ತರ ಬರೀಬೇಕು? ಹೆಂಗೆ ಔಟ್ಡೇಟ್ ಆಗಿದ್ದೇವೆ ನೋಡಿ ನಾವು, ನಮ್ಮ ಸ್ಕಿಲ್ಗಳು. ನಾನು ಹೇಳಿದೆ, ಇದಕ್ಕೆ ಉತ್ತರ ಕಂಡುಕೊಳ್ಳೋದು ಬೇರೆ. ಫಸ್ಟು ನಾವೊಂದು ಸತ್ಯವನ್ನು ನಾನು ಮತ್ತು ನೀನು ಒಪ್ಪಿಕೊಳ್ಬೇಕು. ಏನು ಅಂತಂದರೆ, ನೀನು ಈ ಕಾಲಘಟ್ಟದಲ್ಲಿ ಉದ್ಯೋಗ ತೆಗೆದುಕೊಳ್ಳುವುದಕ್ಕೆ ಅನರ್ಹ. ಇದನ್ನು ಒಪ್ಪಿಕೊಳ್ಳೋಣ ಫಸ್ಟ್. ನನಗೆ 70 ವರ್ಷ ನನ್ನ ಟೇಬಲ್ ಮೇಲಿರುವ ಕಂಪ್ಯೂಟರ್ನಲ್ಲಿ ನಾನೇ ಟೈಪ್ ಮಾಡ್ತೇನೆ ಲೇಖನ ಕೇಳಿದರೆ. ನಾವಿರುವಾಗ ಕಂಪ್ಯೂಟ್ರೇ ಇರಲಿಲ್ಲ, ಮೊಬೈಲ್ಗಳು ಇರಲಿಲ್ಲ ನಮ್ಮ ಕಾಲಕ್ಕೆ. ಅವೆಲ್ಲ 90 2000 ದಶಕದ ಮೇಲೆ ಬಂತು. ನಾನು ಅಮೇರಿಕನ್ ಇನ್ಸ್ಟಿಟ್ಯೂಟ್ಲಿ 2001ಕ್ಕೆ ಸೇರಿದಾಗ ಮೊದಲು ಕಂಪ್ಯೂಟರ್ ಮುಟ್ಟಿದ್ದು ನಾನು. ಹೆಂಗಿದೆ ಅದು, ಹೆದರಿ ಮುಟ್ಟಿದ್ರೆ ಸ್ಫೋಟ ಆಗುತ್ತೋ, ಏನು ಬರೆದ್ರೆ ಎಲ್ಲಿ ಹೋಗುತ್ತೋ, ಎಲ್ಲಿ ಡಿಲೀಟ್ ಆಗುತ್ತೋ, ಅಯ್ಯೋ ಅದೊಂದು ಅದರ ಬಗ್ಗೆನೇ ಒಂದು ಪುಸ್ತಕ ಬರಿಬೋದು. ಮಧ್ಯ ವಯಸ್ಸಿನ 45ನೇ ವರ್ಷದಲ್ಲಿ ನನ್ನಂಥ ಒಬ್ಬ ಕನ್ನಡ ಪಂಪ ಪೊನ್ನರನ್ನು ಬರೆದವ ಕಂಪ್ಯೂಟರ್ ಎದುರು ಕೂತ್ರೆ ಹೆಂಗಿರ್ತದೆ ಎಂಬುದೇ ದೊಡ್ಡ ಕತೆ ಅದು. ಬಟ್ ನಾನು ಅದನ್ನು ಒಂದು ಸವಾಲಾಗಿ ಸ್ವೀಕರಿಸಿದೆ. ಟೇಕನ್ ಇಟ್ ಆಸ್ ಎ ಚಾಲೆಂಜ್. ಯಾಕಂದ್ರೆ ನಾನು ಅಮೇರಿಕನ್ ಇನ್ಸ್ಟಿಟ್ಯೂಟ್ಲಿ ಕೆಲಸ ಮಾಡಬೇಕಾದ್ರೆ ಬೇಸಿಕ್ ಕ್ವಾಲಿಫಿಕೇಷನ್ ನನಗೆ ಬೇಕಾದ್ದು ಕಂಪ್ಯೂಟ್ರು. ಅಲ್ಲಿವರೆಗೆ ಕಲಿಯೋದೇ ಇರೋದು ನನ್ನ ತಪ್ಪೋದು. ನಾನು ಅವನಿಗೆ ಕೇಳಿದೆ, ಅಪ್ಪ ನಿಂಗೆ ಎಷ್ಟು ವರ್ಷ? 24 ವರ್ಷ. 24 ವರ್ಷದಲ್ಲಿ ಏನೆಲ್ಲ ಮಾಡಿದ್ದಿ? MA ಮಾಡಿದ್ದಿ, PhD 3 ವರ್ಷ ನಡೀತಾ ಇದೆ. ಇಷ್ಟು ಅವಧಿಯಲ್ಲಿ ನಿನಗೆ ಒಂದು ವಾರ ಯಾವುದಾದ್ರು ಒಂದು ಕಂಪ್ಯೂಟರ್ ಶಾಪಿಗೆ ಹೋಗಿ ಒಂದು ಬೇಸಿಕ್ ಕಂಪ್ಯೂಟರ್ ಕಲೀಲಿಕ್ಕೆ ಆಗಲಿಲ್ವ ನಿನಗೆ? ವಾಟ್ಸಪ್ ಇದೆಯಾ? ಇದೆ ಸರ್. ವಾಟ್ಸಪ್ನಲ್ಲಿ ಬಂದ ಮೆಸೇಜ್ಗಳನ್ನೆಲ್ಲ ಫಾರ್ವರ್ಡ್ ಮಾಡ್ತಾ ಇರ್ತೀನಿ ಸರ್. ಮತ್ತು
ಅದಕ್ಕೆಲ್ಲ ಸಮಯ ಇದೆ ನಿನ್ನ ಹತ್ರ. ನಿನ್ನ ಭವಿಷ್ಯಕ್ಕೆ ಬೇಕಾಗಿ ಇವತ್ತಿನ ಕಾಲಕ್ಕೆ ಅಗತ್ಯವಾಗಿರುವ, ಅನಿವಾರ್ಯವಾಗಿರುವ, ಅದು ಇಲ್ಲದಿದ್ದರೆ ಕೆಲಸನೇ ಸಿಗೋಲ್ಲ ಎಂಬ ಒಂದು ಕಾಲಘಟ್ಟದಲ್ಲಿ ಏನು ಸರ್ 30 ಮಾರ್ಕ್ ಕ್ವಶನ್ ಕೇಳಿದ್ರೆ ನಾವು ಹೆಂಗೆ ಸರಿ ಬರೀಬೇಕು ಅಂತಂದರೆ ನಾವು ಔಟ್ಡೇಟೆಡ್. ಇದೊಂದು ಉದಾಹರಣೆ ಹೇಳಿದ್ದು, ನನ್ನ ಅನುಭವದಿಂದ ಹೇಳಿದ್ದು. ನೀವು ಇದನ್ನು ಸ್ವಲ್ಪ ವಿಸ್ತಾರವಾಗಿ ನೋಡಿದರೆ ಇವತ್ತು ಕರ್ನಾಟಕಕ್ಕೆ ಬರುವಂಥ ಇನ್ವೆಸ್ಟ್ಮೆಂಟ್, ಮಲ್ಟಿನ್ಯಾಷನಲ್ ಕಂಪನಿಗಳು ಹಾಕುವ ಇನ್ವೆಸ್ಟ್ಮೆಂಟು, ಅಲ್ಲಿ ಸೃಷ್ಟಿಯಾಗುತ್ತಿರುವ ಜಾಬ್ಗಳು ಮತ್ತು ಆ ಪ್ರೊಡಕ್ಷನ್ಗಳಿಗೂ ಕನ್ನಡದ ಮೂಲ ನಿವಾಸಿಗಳಾದ ನಮಗೂ ಅಂಥ ಸಂಬಂಧವೇ ಇಲ್ಲ. ನಾನು ಒಂದು ಕಂಪನಿಗೆ ಹೋಗಿದ್ದೆ, ನೀವು ಯಾಕೆ ಕನ್ನಡಿಗರಿಗೆ ಕೆಲಸ ಕೊಡಲ್ಲ ಅಂತ. ಅವ್ರು ಹೇಳಿದರು, ನಾವು ಕನ್ನಡಿಗರು ಎಂಬ ಕಾರಣಕ್ಕೆ ಕೆಲಸ ಕೊಡೋದೂ ಇಲ್ಲ, ಕನ್ನಡಿಗರು ಎಂಬ ಕಾರಣಕ್ಕೆ ಕೆಲಸ ಕೊಡೋದೇ ಕೂಡ ಇರುವುದಿಲ್ಲ. ಯು ಆಸ್ಕ್ ಯುವರ್ ಸ್ಟೂಡೆಂಟ್ಸು ಕಾಂಪಿಟಿಟ್ ಅಂತ. ನೀವು ಸ್ಪರ್ಧೆ ಮಾಡಿ, ಆನ್ಲೈನ್ ಎಕ್ಸಾಮಿನೇಷನ್ ಇರ್ತದೆ. ಈ ವಿಷಯದಲ್ಲಿ ನಾವು ಎಷ್ಟೇ ಬೈದರೂ ಕೂಡ MNCಗಳು ಗಟ್ಟಿರ್ತವೆ, ಮಲ್ಟಿನ್ಯಾಷನಲ್. ಯಾಕಂದರೆ ಅವರು ಹಾಕಿದ ದುಡ್ಡು ತೆಗಿಬೇಕಾದ್ರೆ ಅವರಿಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡೋರು ಬೇಕೇ ಬೇಕು. ಅದರಲ್ಲಿ ಕಾಂಪ್ರಮೈಸ್ ಮಾಡಲ್ಲ ಅವರು ಸಾಮಾನ್ಯ. ನೀವು ಅಲ್ಲಿ ಕಾಂಪ್ರಮೈಸ್ ಮಾಡಿದರೆ ನಮ್ಮ ಕೆಲವು ಗೌರ್ಮೆಂಟ್ ಸೆಟಪ್ನಲ್ಲಿ ಹೆಂಗೆ ಆಗ್ತದೆ, ಎಲ್ಲ ಇರ್ತದೆ, ಏನೂ ಆಗಲ್ಲ ಅಲ್ಲಿ. ಯಾಕಂದರೆ ಅಲ್ಲಿರುವ ಅಪಾಯಿಂಟ್ಮೆಂಟ್ಗಳೇ ಅದು ಯಾವುದ್ಯಾವುದೋ ಕಾರಣಗಳಿಂದ ಆಗಿರ್ತದೆ ವಿನಃ ಕ್ವಾಲಿಫಿಕೇಷನ್ ಮೇಲೆ ಆಗೋದು ಭಾಳ ಕಡಿಮೆ. ನಮ್ಮ ಯೂನಿವರ್ಸಿಟಿಗಳು ಕೂಡ ಹಾಗೆ ಎಷ್ಟೋ ಬಾರಿ ಆಗಿದೆ. ಹೀಗಾಗಿ ಗೆಳೆಯರೇ, ಕಾರ್ಮಿಕರ ಸಂಬಂಧಪಟ್ಟದ್ದು ಒಂದು, ಕನ್ನಡಕ್ಕೆ ಸಂಬಂಧಪಟ್ಟದ್ದು ಒಂದು, ಮತ್ತು ಶಾಂತವೇರಿ ಗೋಪಾಲಗೌಡರ ಬಗ್ಗೆ ಪ್ರಕಾಶ್ ಮೂರ್ತಿ ಅವರು ಚೆನ್ನಾಗಿ ಹೇಳಿದರು. ನಾವೆಲ್ಲ ಅವರ ಅಭಿಮಾನಿಗಳು, ಸಮಾಜವಾದಿ ಧೋರಣೆ. ನಾನು ಒಂದು 2 ತಿಂಗಳ ಹಿಂದೆ, ಬಹುಶಃ ನೀವು ಅವಾರ್ಡ್ ಕೊಟ್ಟರೆ ಕಾಣ್ತದೆ, ಅಥವಾ ಸಾಧ್ಯ ಆದರೆ ಕೊಡ್ಬೋದು. ನಾನು ಕೋಣಂದೂರು ಲಿಂಗಪ್ಪನವ್ರ ಮನೆಗೆ ಹೋಗಿದ್ದೆ. ಹೋಗಿ ಒಂದು 2 ಗಂಟೆ ಮುದುಕ, 92 ವರ್ಷ ಮಾತಾಡಿದೆ. ಅವರು ಶಾಂತವೇರಿ ಗೋಪಾಲಗೌಡರು ಸಾಗರಕ್ಕೆ ಬಂದದ್ದು, ಜಾರ್ಜ್ ಫರ್ನಾಂಡಿಸ್ ಅವರು ಯಾವುದೋ ಒಂದು ಹಳೆಯ ಪ್ಯಾಂಟ್ ಹಾಕ್ಕೊಂಡು ಬಂದು ಇವರಿಗೆಲ್ಲ ಬೇಜಾರಾಗಿ ಆಮೇಲೆ ಸಾಗರದ ಒಂದು ಅಂಗಡಿಗೆ ಹೋಗಿ ಅವರಿಗೊಂದು ಪ್ಯಾಂಟ್ ತೆಗೆಸಿಕೊಟ್ಟದ್ದು, ಚಾ ಕುಡ್ದದ್ದು ಎಲ್ಲ ಕತೆ ಹೇಳಿದರು. ಆ ಕಾಲದ ಸಮಾಜವಾದಿಗಳು ನೀವು ಹೇಳಿದಾಗೆ ಬದುಕಿದ್ರು ಮತ್ತು ಆ ಕಾಲದ ಸಮಾಜವನ್ನು ಬದುಕಿಸಿದರು. ಅದು ದೊಡ್ಡ ಕೊಡುಗೆ. ಆದರೆ ಆಶ್ಚರ್ಯ ಆಗ್ಬೋದು ನನಗೆ, ಸಮಾಜವಾದಿಗಳು ಕೊನೆ ಕಾಲಘಟ್ಟದಲ್ಲಿ ಎಲ್ಲ ಹಿಂದುತ್ವವಾದಿಗಳ ಜೊತೆ ಸೇರಿಕೊಳ್ಬಾರ್ದು ಅಂತ ಅಲ್ಲ, ಅದವರ ಆಯ್ಕೆ. ಬಟ್ ಪ್ರಶ್ನೆ ಇರೋದು, ನೀವು ಯಾವ ಸಮಾಜವಾದವನ್ನು ಲೋಹಿಯಾ ಮೊದಲಾದವರೆಲ್ಲ ಹೇಳಿಕೊಂಡು ಬಂದು, ಅದು ಜಾರ್ಜ್ ರಾಮನವ್ರ ಲೋಹಿಯಾ, ಅದು ದೊಡ್ಡ ಪರಂಪರೆ ಇದೆ ಅದಕ್ಕೆ ಭಾರತದಲ್ಲಿ. ಅದು ಸಾಹಿತಿಗಳಲ್ಲಿ ಮುಖ್ಯವಾಗಿ ಲಂಕೇಶ್, ಅನಂತಮೂರ್ತಿಯವರು, ದೇವನೂರುವರೆಗೆ ಅದು, ಅಥವಾ ಸಿದ್ಧಲಿಂಗಯ್ಯನವರೆಗೆ ದೊಡ್ಡ ವ್ಯಾಪಕತೆ ಇದೆ ಅದಕ್ಕೆ. ಸೋಷಲಿಸಮ್, ಸಮಾಜವಾದ ಅದು ಇದೆ. ಹೀಗೆ ಇರುವವರು ನೀವು ಹಿಂದುತ್ವವಾದಿಗಳ ಜೊತೆ ಹೆಂಗೆ ಸೇರಿಕೊಳ್ಳೋದ್ರೆ, ಬಂಗಾರಪ್ಪ ದೊಡ್ಡ ಸಮಾಜವಾದಿ, ಕೊನೆಗೇನಾದರೂ ಅವರು BJP ಜೊತೆ ಸೇರಿದರು. ಅಂದರೆ ಪೊಲಿಟಿಕಲ್ ಚೇಂಜಸ್ ಹೆಂಗಾಗ್ತಾರೆ ನಮ್ಮಲ್ಲಿ ಸೈದ್ಧಾಂತಿಕತೆ ಎಂಬುದು, ರಾಜಕೀಯ ಸೈದ್ಧಾಂತಿಕತೆ ಎಂಬುದು ಒಂದು ಅವಕಾಶವಾದವಾಗಿ ಕನ್ವರ್ಟ್ ಆದಾಗ ಸಮಾಜವಾದ ಒಂದು ನೆನಪಾಗಿ ಮಾತ್ರ ಉಳಿತದೆ, ಅದು ಒಂದು ಬದುಕಿನ ಕ್ರಮವಾಗಿ ಉಳಿಯೋದಿಲ್ಲ. ಕೋಣಂದೂರು ಲಿಂಗಪ್ಪನವರು ಅದನ್ನು ತುಂಬ ಚೆನ್ನಾಗಿ ಹೇಳಿದರು. ಅವರು ಹೆಂಗೆ ಬದುಕಿದೆಯೋ ಮತ್ತು ಈಗ ಹೆಂಗಾಗಿದೆ ಎಂಬುದನ್ನು ಭಾಳ ಚೆನ್ನಾಗಿ ಹೇಳಿದರು. ಆದರೆ ಒಂದು ಬಹುಶಃ ಹೆಚ್ಚು ಮಾತಾಡಬಾರ್ದು ನಾನು. 1947 ಅನಂತರ ಜವಾಹರ್ಲಾಲ್ ನೆಹರು ಅವರು ಪ್ರಧಾನಮಂತ್ರಿ ಆದಮೇಲೆ ಅವರಿಗೆ ಸ್ವಲ್ಪ ಸೋಷಲಿಸಮ್ನ ಸ್ಪರ್ಶ ಇತ್ತು. ಅವರನ್ನು ರಾಮನವ್ರ ಲೋಹಿಯಾ ತುಂಬ ಕ್ರಿಟಿಸೈಸ್ ಮಾಡ್ತಾಯಿದ್ರು. ಹಾಗೆಲ್ಲ ಆಗ್ತಾ ಇದ್ದಾಗ ವಿರೋಧಿಗಳಿಂದಲೂ ಕೂಡ ನೆಹರು ಕಲಿತಾ ಇದ್ದರು. ವಿರೋಧಿಗಳಿಂದಲೂ ಕಲಿತಾರೆ. ಯಾವಾಗಲೂ ನಿಮಗೆ ಬೈತಾ ಇದ್ದರೆ ಅವರಿಂದ ನಾವು ಸ್ವಲ್ಪ ಕಲಿತೇವೆ. ಅದನ್ನು ಕಲಿತು ಸೋಷಲಿಸಮ್ ಇಸ್ ಎ ಪ್ರೊಸೆಸ್, ನಾಟ್ ದ ಎಂಡ್ ಅಂತ ಒಂದು ಮಾತು ಹೇಳಿದರು ಅವರು. ಸಮಾಜವಾದ ಎಂಬುದು ಒಂದು ಪ್ರಕ್ರಿಯೆ, ಅದರ ಅಂತಿಮ ರಿಸಲ್ಟ್ನ ಕಡೆ ಚಲಿಸುವ ಒಂದು ದಾರಿ ಅಂತ ಹೇಳಿದರು. ಅದರ ಭಾಗವಾಗಿ ನೆಹರು ಕಾಲದಲ್ಲಿ ಪಬ್ಲಿಕ್ ಸೆಕ್ಟರ್ಗಳು ಎಷ್ಟು ಬಂದವು ನೋಡಿ, ಸಾರ್ವಜನಿಕ ಒಡೆತನದ ಎಷ್ಟು ಕಂಪನಿಗಳು ಬಂದವು ಆವಾಗ. ಇದು ಸಮಾಜವಾದದ ಒಂದು ಸಣ್ಣ ರೂಪ, ಅದು ಸಣ್ಣ ರೂಪ. ಅಲ್ಲಿ ಸಾವಿರಾರು ಜನ ಭಾರತೀಯರಿಗೆ ಕೆಲಸ ಸಿಕ್ತು. ಯಾಕಂದರೆ ಅದು ಖಾಸಗಿ ಒಡೆತನ ಇರಲಿಲ್ಲ. ಸರೋಜಿನಿ ಮಹಿಷಿ ವರದಿ ಈ ಥರದ ಒಂದು ಏನು ಬೆಳವಣಿಗೆಯನ್ನು ಕುರಿತು ಭಾಳ ಒಳ್ಳೆಯ ರಿಪೋರ್ಟನ್ನು ಕೊಟ್ಟಿದ್ದಾರೆ. ಸೊ ನೆಹರು ಕಾಲದಲ್ಲಿ ಸಮಾಜವಾದ ಎಂಬುದು ಪಬ್ಲಿಕ್ ಸೆಕ್ಟರ್ಗಳಲ್ಲಿ, ಅಪಾಯಿಂಟ್ಮೆಂಟ್ಗಳಲ್ಲಿ, ಆಮೇಲೆ ವರ್ಷಕ್ಕೆ ಅವರು ಏನು ಉತ್ಪಾದನೆ ಮಾಡ್ತಾರೆ ಆ ಉತ್ಪಾದನೆ ಒಂದು ಸಣ್ಣ ಭಾಗವನ್ನು ಕಾರ್ಮಿಕರಿಗೆ ಮತ್ತೆ ಹಿಂದಿರುಗಿ ಕೊಡುವುದು ಇತ್ಯಾದಿ ನಡೀತಾ ಇತ್ತು.
ಕಾರ್ಮಿಕರಿಗೂ ಸ್ವಾತಂತ್ರ್ಯ ಇದ್ದದರಿಂದ ತಮಗೆ ಅನ್ಯಾಯ ಆದಾಗ ಅದರ ವಿರುದ್ಧ ಹೋರಾಟ ಮಾಡುವಂಥ ದೊಡ್ಡ ಕಾರ್ಮಿಕ ಚಳುವಳಿಗಳು 70-80ರ ದಶಕದಲ್ಲಿ ನಾನು ವಿದ್ಯಾರ್ಥಿ ದೆಸೆಯಿಂದಲೂ ಅದನ್ನು ನೋಡಿದವನು ಎಲ್ಲ ಬಂತು. ಆದರೆ 90ರ ದಶಕದಿಂದ ಏನಾಯಿತು ನೋಡಿ, ಪಬ್ಲಿಕ್ ಸೆಕ್ಟ್ರಲ್ಲಿ ಮುಳುಗೋಯ್ತು. ಮೋದಿಯವರು ಬಂದ ಮೇಲೆ ಪಬ್ಲಿಕ್ ಸೆಕ್ಟರ್ ಬಗ್ಗೆ ಮಾತಾಡುವವರೇ ಇಲ್ಲ. ಈಗ ಮೋದಿಯವರು ಭಾಳ ಸ್ಪಷ್ಟವಾಗಿ ಹೇಳ್ತಾರೆ, ನನಗಿದರಲ್ಲಿ ಆಸಕ್ತಿ ಇಲ್ಲ, IASಗಳನ್ನ ನಾನು ಅಪಾಯಿಂಟ್ಮೆಂಟ್ ಮಾಡಲ್ಲ, ಸ್ಪಷ್ಟವಾಗಿ ಹೇಳ್ತಾರೆ ಅವರು. ನಾನು ಡೆಲ್ಲಿಯಲ್ಲಿದ್ದಾಗ ಶಾಸ್ತ್ರಿ ಭವನ, ಆಮೇಲೆ ದೂರದರ್ಶನ, ಪ್ರಸಾರ ಭಾರತೀಯ 2 ಕಮಿಟಿಲೆಲ್ಲ ಕೆಲಸ ಮಾಡ್ತಾಯಿದ್ದೆ. ಅಲ್ಲಿ IASಗಳು ರಿಪೋರ್ಟ್ ಎಲ್ಲ ರಿಟೈರ್ಡ್ ಆದಾಗ ಆ ಜಾಗಕ್ಕೆ IASನವರು ಬರ್ತಿರಲಿಲ್ಲ. ಅದಲ್ಲಾಗಿ ರಿಟೈರ್ಡ್ ಆದವರು ಬಂದು ಕುಳಿತುಕೊಳ್ತಾ ಇದ್ರು. ಈ ಏನು IAS ಅವರು ಕೊಡ್ತಿದ್ದ ಸಂಬಳದ ಅರ್ಧ ಸಂಬಳದಲ್ಲಿ ಇವರು ಕೆಲಸ ಮಾಡ್ತಾರೆ. ಅದರಲ್ಲಿ ರಿಟೈರ್ಡ್ IASನವರು ಕೂಡ ಇರ್ತಾರೆ. ಈ IASನವ್ರದ್ದು ಒಂದು ಚೆನ್ನಾಗಿರ್ತದೆ, ಅವರು ಅಧಿಕಾರಿಗಳಾಗಿ ಸೇರಿದ ಮೇಲೆ ರಿಟೈರ್ಡ್ ಆಗುವಲ್ಲಿವರೆಗೆ ಅವರು ಕಮಾಂಡ್ ಮಾಡ್ತಾನೆ ಇರೋದು, ಲೆಟ್ ಅಸ್ ಡೂ ದಿಸ್ ಡೂ ದಿಸ್ ಡೂ ದಿಸ್ ಡೂ ದಿಸ್ ಅಂತ. ಅವ್ರು ರಿಟೈರ್ಡ್ ಆಗಿ ಮನೆಗೆ ಸೇರಿದ ಮೇಲೆ ಅವರು ಹೆಂಡತಿಯರ ಕಮಾಂಡ್ ಕೇಳಬೇಕಾಗ್ತದೆ. ನಿಜವಾಗ್ಲೂ ಏನು ಅದು ಕಷ್ಟ ಆಗ್ತದೆ ಅವ್ರಿಗೆ. ಆದ್ದರಿಂದ ಅವರು ಸರ್ಕಾರಕ್ಕೆ ಕೇಳ್ತಾರೆ, ನಮಗೆ ಅರ್ಧ ಸಂಬಳ, ಹೋಗಿ ಬರಲಿಕ್ಕೆ ಒಂದು ಕಾರ್ ಕೊಡಿ, ನಾವು ಬಂದು ಕೆಲಸ ಮಾಡ್ತೇವೆ. ಡೆಲ್ಲಿಯ ಇಡೀ ಪಬ್ಲಿಕ್ ಸೆಕ್ಟರ್ ಇವತ್ತು ಈ ಥರದ ಅಪಾಯಿಂಟ್ಮೆಂಟ್ಗಳ ಕೈಯಲ್ಲಿದೆ. ಇದು ಎಷ್ಟು ಬೇಜಾರಾಯಿತು ನನಗೆ ಅಂದರೆ, ನಾನು ಪ್ರಸಾರ ಭಾರತಿ 2 ಕಮಿಟಿಗಳನ್ನು ಬಿಟ್ಟು ಬಂದೆ. ಬೇಡ, ನನಗೆ ಇವ್ರ ಜೊತೆ ಕೆಲಸ ಮಾಡೋಕ್ಕಾಗಲ್ಲ. ಸೊ 90ರ ನಂತರ ಏನಾಯಿತು, ಇದು ಈ ಪಬ್ಲಿಕ್ ಸೆಕ್ಟರ್ ಎಂಬುದು ಸಂಪೂರ್ಣ ನಾಶ ಆಗಿ ಪ್ರೈವೇಟ್ ಸೆಕ್ಟರ್ ಹೆಚ್ಚಾಗಿ ಬಂತು. ನೋಡಿ, 92ರ ನಂತರ ಈಗಿರುವುದೆಲ್ಲ ಪ್ರೈವೇಟ್ ಸೆಕ್ಟರ್. ಗೌರ್ಮೆಂಟಲ್ಲಿ ಉದ್ಯೋಗ ಎಷ್ಟು ಕ್ರಿಯೇಟ್ ಆಗ್ತದೆ. ನಾನೊಂದು ಸಣ್ಣ ಲೇಖನ ಬರೆದಿದ್ದೆ ಹಿಂದೆ, ರೈತ ಹೋರಾಟ ಡೆಲ್ಲಿಯಲ್ಲಿ ನಡೆದಾಗ. ನಾನು ಸಿಂಗು ಬಾರ್ಡರ್ನಲ್ಲಿ ನಾನು ಕೂಡ ರೈತರ ಜೊತೆ ಒಂದು 20-25 ದಿವಸ, ನನ್ನ ಅನಾರೋಗ್ಯದಿಂದ ಅಷ್ಟು ವರ್ಷ ನನಗೆ ಅವ್ರ ಜೊತೆ ಇರಲಿಕ್ಕೆ ಆಗಲಿಲ್ಲ, ಆದರೆ ಆಗಾಗ ಹೋಗ್ತಾ ಇದ್ದೇನೆ. ಆವಾಗ ಗೌರ್ಮೆಂಟ್ ಆಫ್ ಡೆಲ್ಲಿ ಅಲ್ಲಿ ಸೃಷ್ಟಿಯಾದ ಉದ್ಯೋಗ 60ಕ್ಕಿಂತ ಜಾಸ್ತಿ ಇಲ್ಲ. ಆದರೆ ಗುಡ್ಗಾಂವ್ನಲ್ಲಿರುವ ಮಲ್ಟಿನ್ಯಾಷನಲ್ ಕಂಪನಿಗಳು ಸೃಷ್ಟಿಯಾದ ಉದ್ಯೋಗ 12 ಲಕ್ಷ. ಅದು 12 ಲಕ್ಷ ಎಲ್ಲಿ, 60 ಇಲ್ಲಿ. ನಾವು ಮೀಸಲಾತಿಗೆ ಹೋರಾಟ ಮಾಡೋರು ಈ 60ಕ್ಕೆ ಹೋರಾಟ ಮಾಡೋರು. ಅಲ್ಲಿ ಸೃಷ್ಟಿಯಾದ 12 ಲಕ್ಷ ನಮಗೆ ಗೊತ್ತೇ ಇಲ್ಲ. ನಮ್ಮ ಹೆಂಗೆ ಈ ಸೋಷಲಿಸಮ್ ಎಂಬುದು ಹೆಂಗೆ ನಷ್ಟ ಆಗಿ ಹೋಗ್ತದೆ ಅಂತ ಉದಾಹರಣೆ ಹೇಳೋದು ನಾನು. ನಮ್ಮ ಹೋರಾಟ ಎಲ್ಲಿ, ಗೌರ್ಮೆಂಟ್ ಸೆಕ್ಟರ್ನಲ್ಲಿ ಸೃಷ್ಟಿಯಾಗೋ ಉದ್ಯೋಗ. ಸರೋಜಿನಿ ಮಹಿಷಿ ವರದಿ ಕೂಡ ಹೇಳುವುದು ಗೌರ್ಮೆಂಟ್ ಉದ್ಯೋಗದಲ್ಲಿ 100ಕ್ಕೆ 100 ಕನ್ನಡಿಗರು ಇರಬೇಕು ಅಂತ. ಅದು ಈಗ ಇದೆ. ಆದರೆ ಸರೋಜಿನಿ ಮಹಿಷಿ ವರದಿ ಖಾಸಗಿ ಸೆಕ್ಟರ್ನಲ್ಲಿ ಕನ್ನಡಿಗರು ಎಷ್ಟು ಇರಬೇಕು ಅಂತ ಹೇಳ್ತಾ ಇಲ್ಲ. ಅದಕ್ಕೆ ನಾವೇನು ಮಾಡಿದ್ದೀವಿ ಅಂದರೆ, ಕೆಲವನ್ನಾದರೂ ಕೊಡಿ, ಕೆಲವು ಸೆಕ್ಟರ್ನಲ್ಲೇ ಒಂದು 60% ಕನ್ನಡಿಗರಿಗೆ, 40% ಬೇರೆಯವರಿಗೆ ಕೊಡಿ ಬೇಕಾದರೆ. 70-30 ಅಂತ ಹೇಳಿದ್ವಿ, 80-20 ಅಂತ ಹೇಳಿದ್ವಿ. ಕೊನೆಗೆ 50-50 ಆದರೂ ಮಾಡಿ ಮಾರ್ಯಾರು. ಒಬ್ಬನೂ ಕನ್ನಡದವನು ಇಲ್ಲದೇ ಇರುವಲ್ಲಿ 50 ಜನ ಆದರೂ ಇದ್ದರೆ ಒಂದು ಸಣ್ಣ ಪರಿಹಾರ ಆಯ್ತಲ್ಲ ಅಂತ ಹೇಳಿದರೆ ಅದು ಕಾನೂನು ಆಗಲೇ ಇಲ್ಲ. ಆಗೋದೂ ಇಲ್ಲ. ಯಾಕಂತಂದರೆ ಇವತ್ತು ಸರ್ಕಾರಗಳು ಕಂಪನಿಗಳನ್ನು ನಡೆಸ್ತಾ ಇಲ್ಲ, ಕಂಪನಿಗಳೇ ಸರ್ಕಾರಗಳನ್ನು ನಡೆಸುವ ಸ್ಥಿತಿ ಬಂದಿದೆ. ಹಾಗಾಗಿ ನಾವು ಒಂಥರ ವಿಚಿತ್ರ ಹೋರಾಟ ಮಾಡ್ತಾ ಇದ್ದೀವಿ ನಾವು. ಆದರೆ ಟ್ರ್ಯಾಕಿಂದ ಹೊರಗಡೆ ಹೋಗ್ಬಿಟ್ಟಿದ್ದೀವಿ ನಾವು. ಮತ್ತೆ ಇದನ್ನು ಟ್ರ್ಯಾಕಿಗೆ ತರಬೇಕಾದ್ರೆ ಕೆಲಸ ಏನೇ ಇರಲಿ, ಸರೋಜಿನಿ ಮಹಿಷಿ ವರದಿ ತಾವೆಲ್ಲ ಹೋರಾಟಗಾರರು ಜಾರಿಗೆ ತರಬೇಕು ಅಂತ ಹೇಳ್ತಾ ಇದ್ದೀರಾ. ಆದರೆ ಅದು ಕಾನೂನು ಆಗೋದಕ್ಕೆ ಬೇರೆ ಥರದ ಹೋರಾಟಗಳಾಗಬೇಕು. ಕೊನೆಯ ಮಾತು, ಇದೆಲ್ಲ ಸಮಸ್ಯೆಗಳಿದೆ ಅಂತ ನಾನು ಅಷ್ಟೇ ಹೇಳಿದೆ. ಕೊನೆಯ ಮಾತು ಏನು ಅಂತಂದರೆ, 90ರ ಅನಂತರದ ಈ ಇಕನಾಮಿಕ್ ಲಿಬರಲೈಸೇಷನ್ ಅಥವಾ ಮಾರುಕಟ್ಟೆಯ ವಿಸ್ತರಣೆಯಿಂದ 3 ಬಗೆಯ ಪರಿಣಾಮಗಳು ಇವತ್ತು ನಮ್ಮ ಸಮಾಜದಲ್ಲಿ ಸ್ಪಷ್ಟವಾಗಿ ಕಾಣ್ತವೆ. ನಮ್ಮ ಹೋರಾಟಗಳು, ನಮ್ಮ ಬದುಕಿಗೆ ಬೇಕಾದ ಅನ್ನ, ನೀರು, ಮನೆ, ತಲೆಗೊಂಚೂರು ಎಣ್ಣೆ, ಹಾಕಲಿಕ್ಕೊಂದು ಬಟ್ಟೆ, ಇದೆಲ್ಲ ಸಿಗೋದ್ರ ಜೊತೆಗೆ ಮಕ್ಕಳಿಗೆ ಸಿಕ್ಕ ಶಿಕ್ಷಣ, ಇದರ ಜೊತೆಗೆ ಈಗ ಕ್ರಾಪಪ್ ಹುಟ್ಟುತ್ತಿರುವ 3 ವಿಷಯಗಳು, ಅದನ್ನು ಒಂದೊಂದೇ ವಾಕ್ಯದಲ್ಲಿ ನಿಲ್ಲಿಸ್ತೇನೆ. 1, ಜಗತ್ತಿನ ಭಾಷೆಗಳು ದಿನಾ ಸಾಯ್ತಾ ಇದ್ದಾವೆ. ಲಿಟ್ರಲಿ ಸಾಯ್ತಾ ಇದ್ದಾವೆ. ನಾವು ಕುಂದಾಪುರ ಹಂಚಿನ ಕಾರ್ಖಾನೆಯಲ್ಲಿ 85-86ರಲ್ಲಿ ಕೆಲಸ ಮಾಡಿದಾಗ ಕುಂದಾಪುರ ಪರಿಸರದಲ್ಲಿ ಬೆಳಾರಿ ಭಾಷೆಯನ್ನು ಮಾತಾಡುವ ಜನ ದೊಡ್ಡ ಸಂಖ್ಯೆಯಲ್ಲಿದ್ದರು.
ಇವತ್ತು ಬೆಳಾರಿ ಭಾಷೆಯನ್ನು ಮಾತಾಡೋರು ಒಬ್ಬರು ಕೂಡ ಇಲ್ಲ. 1881 ಮೊದಲ ಜನಗಣತಿಯಲ್ಲಿ ಕೊರಗ ಎಂಬ ಒಂದು ಸಣ್ಣ ಕಮ್ಯುನಿಟಿಯ ಭಾಷೆಯನ್ನು ಮಾತಾಡುತ್ತಿರುವವರ ಸಂಖ್ಯೆ 55,000. 2011 ಕೊನೆಯ ಜನಗಣತಿ, ಇನ್ನೀಗ 25 ಯಾವಾಗ ಬರ್ತದೆ ಗೊತ್ತಿಲ್ಲ. 11 ಜನಗಣತಿ ಪ್ರಕಾರ ಕೊರಗರು ಇರುವುದು 11,000. ಎಲ್ಲಿಂದ ಎಲ್ಲಿಗೆ ಇಳೀತು ನೋಡಿ, 55,000ದಿಂದ 11,000 ಇಳೀತು. 2001 ಜನಗಣತಿಯಲ್ಲಿ ಕೊರಗ ಹೇಳಿದೆ ನಾನು, ಇದು ಕೊಡವ ಭಾಷೆ, ಕೂರ್ಗಿ ಭಾಷೆಯನ್ನು ಆಡುವವರ ಸಂಖ್ಯೆ 2001 ಜನಗಣತಿಯಲ್ಲಿ 1,66,000 ಜನ. 2011 ಜನಗಣತಿಯಲ್ಲಿ ಅದೇ ಕೊಡವ ಭಾಷೆಯನ್ನು ಮಾತನಾಡುವವರ ಸಂಖ್ಯೆ ದಾಖಲಾಗಿದ್ದು 1,36,000. ಅಂದರೆ 30,000 ಅಂದರೆ 19% ಭಾಷೆಯನ್ನು ಮಾಡುವವರ ಸಂಖ್ಯೆಯಲ್ಲಿ ಇಳಿಮುಖ ಆಗ್ತಾ ಇದೆ. ಸೊ ಭಾರತದ 2011 ಜನಗಣತಿಯಲ್ಲಿರುವ ಭಾಷೆಗಳು 19,569 ಮಾತೃಭಾಷೆಗಳು. ಅದರಲ್ಲಿ ಸಂವಿಧಾನದ 8ನೇ ಪರಿಚ್ಛೇದ ಅಂಗೀಕರಿಸಿದ ಭಾಷೆಗಳು ಕೇವಲ 22. ಆ 22ರಲ್ಲಿ 18 ಭಾಷೆಗಳು ಉತ್ತರ ಭಾರತದ್ದು, ಕೇವಲ 4 ಭಾಷೆಗಳು ದಕ್ಷಿಣ ಭಾರತದ್ದು. 172 ಭಾಷೆಗಳು ಮುಂದಿನ 100 ವರ್ಷದಲ್ಲಿ ಭಾರತದಿಂದ ಸತ್ತು ಹೋಗ್ತವೆ ಅಂತ ಯುನೆಸ್ಕೋ ರಿಪೋರ್ಟ್ ಇದೆ. ಅದರ ಸೂಚನೆಗಳು ನಾನು ಈಗಾಗಲೇ ಹೇಳ್ತಾ ಇದ್ದೆ. ಬೆಳಾರಿ ಭಾಷೆ ಸತ್ತು ಹೋಗಿದೆ, ಕೊರಗ ಭಾಷೆ ಉಳಿಯಲ್ಲ, ಕೊಡವ ಭಾಷೆ ಡಿಕ್ಲೈನ್ ಇದೆ, ಕೊಂಕಣಿ ಭಾಷೆ ಡಿಕ್ಲೈನ್ ಇದೆ, ಸೆರಾ ಅಂತ ಒಂದು ಭಾಷೆ ಕೊರೋನಾ ಟೈಮಲ್ಲಿ ಸತ್ತು ಹೋಯಿತು. ನಾವು ಅನೇಕ ಭಾಷೆಗಳ ಸಾವಿಗೆ ಸಾಕ್ಷಿಗಳಾಗ್ತಾ ಇದ್ದೀವಿ. ಇದು ಏನು ಮಾಡ್ತಿದೆ ಅಂತಂದರೆ 90ರ ಅನಂತರದ ಜಾಗತೀಕರಣ ಒಂದು ಭಾಷೆಯನ್ನು ಸೃಷ್ಟಿ ಮಾಡಿದೆಯಲ್ಲ, ತಂತ್ರಜ್ಞಾನ. ಈಗ AI ಹೆಂಗೆ ಸಣ್ಣ ಭಾಷೆಗಳನ್ನು ಸಾಯಿಸ್ತಾ ಇದೆ ಎಂಬುದು ನಿಮಗೆ ಗೊತ್ತಿದೆ. ಇದರ ವಿರುದ್ಧ ಭಾಷೆಯ ಉಳಿವಿಗೆ ಕನ್ನಡ ಪರ ಸಂಘಟನೆಗಳು ಹೋರಾಟ ಮಾಡದೇ ಇದ್ದರೆ ಬೇರೆ ಯಾರು ಮಾಡಬೇಕು? ನೀವು ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು, ನೀವು ಮಾಡ್ತಾ ಇದ್ದೀರಿ. ಇದನ್ನು ಇನ್ನೂ ಹೆಚ್ಚು ಜವಾಬ್ದಾರಿಯಿಂದ ನಾವೆಲ್ಲರೂ ಒಟ್ಟು ಸೇರಿ, ಈಗ ಬೆಂಗಳೂರಿನಲ್ಲಿ ನಾರಿಗೆ ಒಂದು ಉದಾಹರಣೆ ಅಷ್ಟೇ ಹೇಳೋದು ಪ್ರಕಾಶ್ ಮೂರ್ತಿಯವರೇ. ಈಗ ಬೆಂಗಳೂರು ಸುಮಾರು 80ಕ್ಕಿಂತ ಹೆಚ್ಚು ಕನ್ನಡ ಪರ ಸಂಘಟನೆಗಳಿವೆ. 80 ನಾನೊಂದು ಸರಿ ಕರೆದೆ, ತಾವು ಬಂದಿದ್ದೀರಿ ಕಾಣ್ತದೆ. ಎಲ್ಲ ಕರೆದು ನೀವು 80 ವರ್ಷ ಹೋರಾಟ ಮಾಡ್ತಾ ಇದ್ದೀರಿ, ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಬೇಕು ಅಂತ ಹೇಳಿದೆ. ಈಗ ಸಾಧ್ಯ ಆದರೆ ಕನ್ನಡ ಪರ ಹೋರಾಟಗಾರರು ಏನಿದ್ದಾರೆ, ನೀವು ನೋಡಿ ಪ್ರಶಸ್ತಿ ಕೊಡ್ತೀರಿ, ಇದೆಲ್ಲ ಭಾಳ ಒಳ್ಳೆ ಕೆಲಸ. ಅದರ ಜೊತೆಗೇ ಈ ವಲಸೆ ಮಾಡಿ ಬರ್ತಾರಲ್ಲ, ಬೇರೆ ಕಡೆಯಿಂದ ವಲಸೆ ಬಂದಿರ್ತಾರಲ್ಲ, ನಿಮ್ಮ ಕಂಪನಿಲೇ ಇರ್ತಾರೆ ಅಥವಾ ಬೇರೆ ಕಡೆ ಇರ್ತಾರೆ, ಅವರಿಗೆ ಬೇಸಿಕ್ ಕನ್ನಡವನ್ನು ಹೇಳಿಕೊಡುವ ಕೆಲಸಗಳನ್ನು ಕನ್ನಡ ಪರ ಸಂಘಟನೆಗಳು ಶುರು ಮಾಡಿದರೆ ಬೆಂಗಳೂರಿನಲ್ಲಿ 80 ಕನ್ನಡ ಕಲಿಕಾ ಕೇಂದ್ರಗಳನ್ನು ಶುರು ಮಾಡ್ಬೋದು. 80 ಇದೆ. ನಾನು ಪ್ರಾಧಿಕಾರದ ಎಷ್ಟು ಹಣ ಇಟ್ಟಿದ್ದೇನೆ ಅದಕ್ಕೆ. 100 ಕನ್ನಡ ಕಲಿಕಾ ಕೇಂದ್ರಗಳನ್ನು ಮಾಡೋದಕ್ಕೆ ನಾನು ಈಗ ಕೆಲಸ ಮಾಡ್ತಾ ಇದ್ದೇನೆ. ಕಳೆದ ವರ್ಷ ಸುಮಾರು 30 ಕಲಿಕಾ ಕೇಂದ್ರಗಳನ್ನು ಶುರು ಮಾಡಿದ್ದೇವೆ. ನಿಮಾನ್ಸಲ್ಲಿ ಕನ್ನಡ ಹೇಳಿಕೊಟ್ಟಿವಿ ನಾವು, RBIಯಲ್ಲಿ ಕನ್ನಡ ಹೇಳಿಕೊಟ್ಟಿವಿ ನಾವು, ಇನ್ನೂ ಅನೇಕ ಕಡೆ ಹೋದ್ವಿ ನಾವು. ಹೋಗಿ ಕನ್ನಡವನ್ನು ಬೇರೆ ಬೇರೆ ಕಡೆ ಕನ್ನಡ ಕಲಿಕಾ ಕೇಂದ್ರಗಳನ್ನು ಕೆಲವು ಮನೆಗಳಲ್ಲಿ ಹೇಳಿಕೊಡ್ತೀವಿ. ಇದು ಯಾಕೆ ಮುಖ್ಯ ಅಂತಂದರೆ, ನೀವು ಆರ್ಟಿಕಲ್ 15 ಪ್ರಕಾರ, ಸಂವಿಧಾನದ ಆರ್ಟಿಕಲ್ 15 ಪ್ರಕಾರ ವಲಸೆ ನಿಲ್ಲಿಸೋಕ್ಕಾಗಲ್ಲ. ಆದರೆ ವಲಸೆಯನ್ನು ವಿರೋಧಿಸುವುದರಿಂದ ದ್ವೇಷ ಕಟ್ಟಿಕೊಳ್ಳುವುದರ ಬದಲು ನನ್ನ ಅಪ್ರೋಚ್ ನಾನು ಅದು ತಪ್ಪಿರ್ಬೋದು, ಅವ್ರಿಗೊಂದು ಚೂರು ಕನ್ನಡ ಹೇಳಿಕೊಟ್ರೆ ಅವ್ರು ನಮ್ಮವರಾಗ್ತಾರೆ. ಅದರ ಸಮಸ್ಯೆ ಎಲ್ಲಿದೆ ಅಂತಂದರೆ, ನಮಗೆ ಇನ್ನೂ ಕೂಡ ಈ ಥರದ ಬೇರೆ ಕಡೆಯಿಂದ ಬಂದು ನಮ್ಮ ನಾಡಿನಲ್ಲಿ ಕೆಲಸ ಮಾಡುವವರಿಗೆ ಹೇಳಿಕೊಡಬೇಕಾದಂಥ ಒಂದು ಕನ್ನಡ ಇದೆಯಲ್ಲ, ಅದಕ್ಕೆ ಬೇಕಾದಂಥ ಒಂದು ಪಠ್ಯಕ್ರಮವೇ ಇಲ್ಲ ನಮ್ಮದು ಸರಿಯಾದ. ವೆಬ್ಸೈಟ್ ಇಲ್ಲ. ನೀವು ತಮಿಳಲ್ಲಿ ಒಂದು 60-70 ವೆಬ್ಸೈಟ್ ಇದೆ, ಕನ್ನಡಕ್ಕೆ ಒಂದು ಸರಿಯಾದ ವೆಬ್ಸೈಟೇ ಇಲ್ಲ. ಅವರು ಮನೆಯಲ್ಲಿ ಕೂತು ಕಲಿಬೇಕು ಅಂದರೆ ಇಲ್ಲ. ನಾವು ಪದಗಳನ್ನು ಕೊಡೋದು, ವೆಬ್ಸೈಟ್ ಕೆಲವು ಇದೆ, ಎಲ್ಲ ಪದಗಳು ಡಿಕ್ಷನರಿಲಿರೋ ಪದಗಳನ್ನು ಹಾಕೋದು. ಡಿಕ್ಷನರಿ ಇಟ್ಟುಕೊಂಡು ಯಾರಿಗೂ ಭಾಷೆ ಕಲೀಲಿಕ್ಕೆ ಸಾಧ್ಯ ಇಲ್ಲ. ಇದ್ರೆ ಎಲ್ಲರೂ ಕಲ್ತು ಬಿಡ್ಬೋದಲ್ಲ, ಅಲ್ಲ ಅದು. ಅದಕ್ಕೆ ಸರಳಗೊಳಿಸಿ ನಮ್ಮಲ್ಲಿ ಇವತ್ತು ಪ್ರಾಥಮಿಕ ಶಾಲಾ ಮಟ್ಟದಲ್ಲಿಯೂ ಕೂಡ ಕನ್ನಡದ ಮಕ್ಕಳು ಯಾಕೆ ಕನ್ನಡ ಕಲಿಯೋಕ್ಕೆ ಹೋಗಲ್ಲ ಅಂತಂದರೆ, ನೀವು ಆ ಪಠ್ಯಪುಸ್ತಕಗಳನ್ನು ಅಂದರೆ ಕನ್ನಡದ ಪಠ್ಯಪುಸ್ತಕಗಳನ್ನು ಹಿಂದಿ ಮತ್ತು ಸಂಸ್ಕೃತ ಜೊತೆ ಹೋಲಿಸಿ ನೋಡಿ. ಸಂಸ್ಕೃತ ಮತ್ತು ಹಿಂದಿ ಎಷ್ಟು ಸುಲಭ ಇದೆ, ಕನ್ನಡದರ 100 ಪಟ್ಟು ಕಷ್ಟ ಇದೆ. 40 ಪಾಠ ಇಟ್ಟಿದ್ದಾರೆ, ಸಂಧಿ, ಸಮಾಸ, ಮಣ್ಣ, ಗಟ್ಟಿ. ನಾನು 50 ವರ್ಷ ಪಾಠ ಮಾಡಿದ್ದೇನೆ. ನೀವು ಯಾವುದಾರೊಂದು ಪದ ಹೇಳಿ ನನಗೆ, ಬಿಳಿಮಲೆಯವರೇ ಇದು ಯಾವ ಸಂಧಿ ಅಂತ ಕೇಳಿ, ನಂಗೆ ಗೊತ್ತಿಲ್ಲಮ್ಮ ಅಂತೀನಿ. ನಾನು ಕನ್ನಡ ಮಾತಾಡ್ತೀನಿ. ನಾನು 25 ವರ್ಷ ಡೆಲ್ಲಿಲಿದ್ದರೂ ಇಷ್ಟು ಕನ್ನಡ ಮಾತಾಡ್ತೀನಿ ನಾನು ನನ್ನ ಮಾತೃಭಾಷೆ ಮರ್ತಿಲ್ಲ. ಆದರೆ ಸಂಧಿ ಸಮಾಸ ಗೊತ್ತಿಲ್ಲ. ಯಾಕೆ ಮಕ್ಕಳಿಗೆ ಹೇಳಿಕೊಡ್ಬೇಕಾದ ಏನು ಗೊತ್ತಾ? ಸರ್ವನಾಮಗಳು ಅಷ್ಟೇ. ನಾನು, ನೀನು, ಅವನು, 3. ನಾನು, ನೀನು, ಅವನು
ಈಗ ನಂಬರ್ ಸೇರಿಸಿ, ನಾವು, ನೀವು, ಅವರು, ಆರಾಯಿತು. ಆಮೇಲೆ ನೌನುಗಳು ಮಕ್ಕಳಿಗೆ ಗೊತ್ತಿರ್ತದೆ. ಇದು ಗೋಡೆ, ಇದು ಮೈಕು, ಇದು ಪೇಪರು, ಇದು ಪುಸ್ತಕ, ಅಪ್ಪ, ಅಮ್ಮ, ಅಡುಗೆ ಮನೆಗೆ ಹೋದರೆ ಎಲ್ಲ ನೌನ್ ಗೊತ್ತಿರ್ತದೆ. ನೀವು ಅವರಿಗೆ ಲಿಸ್ಟ್ ಮಾಡ್ಕೊಂಡು ಬಾ ಅಂದರೆ ಅವರು ಇಂಗ್ಲೀಷಲ್ಲೇ ಲಿಸ್ಟ್ ಮಾಡ್ಕೊಂಡು ಬರ್ತಾರೆ. ನಾವು ಹೇಳಿಕೊಡ್ಬೇಕಾದ ಏನಂದರೆ ಪ್ರೊನೌನಿಗೂ ಮತ್ತು ನೌನಿಗೂ ಕನೆಕ್ಟ್ ಮಾಡೋಕ್ಕೆ ಹೇಳೋದು ಅಷ್ಟೇ. ಈಗ ಅದು ಗೋಡೆ ಅಂತ ಹೇಳಬೇಕು, ಅವನು ಗೋಡೆ ಅಂತ ಹೇಳಬಾರ್ದು. ಅದು ಗೋಡೆ, ಅವರು ಯಶವಂತ ಅಷ್ಟೇ ಹೇಳಲಿಕ್ಕೆ ಗೊತ್ತದು. ಅದು ಯಶವಂತ ಅಂದರೆ ತಪ್ಪಾಗ್ತದೆ, ಭಾಷೆಯ ಬೆನ್ನು ಮುರಿದಿದೆ ಅಂತ ಅರ್ಥ. ಸೊ ನಮಗೆ ನೌನ್ಗಳು ವಲಸೆಗಾರರ ಹತ್ರನೇ ಇರ್ತದೆ, ಪ್ರೊನೌನ್ಗಳು ನಮ್ಮ ಹತ್ರ ಇರ್ತದೆ. ಎರಡನ್ನು ಕನೆಕ್ಟ್ ಮಾಡಲಿಕ್ಕೆ ಹೇಳಿಬಿಟ್ರೆ 30% ಕನ್ನಡ ಬಂತು. ನೀವು ಅವನನ್ನು ತರಕಾರಿ ಮಾರ್ಕೆಟಿಗೆ ಕರ್ಕೊಂಡೋಗಿ ಅವನು ಅಲ್ಲಿ ಏನೋ ಬೇಕು, ಅವನು ಹೇಳ್ತಾನೆ ಅದು 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 ಅಂತಾನೆ. ಆಗ ಅಂಗಡಿ ಅವನು ಹೇಳ್ತಾನೆ, ಓ ಸೌತೆಕಾಯಿಯಾ, ನೋಡಿ ಅದು ಸೌತೆಕಾಯಿ ನನಗೆ ಬೇಕು. ಏನು ಬೇಕಾಗಿಲ್ಲ ರೀ ಕನ್ನಡ, ಅದು 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 ಹಾಂ, ಓ ಮಾವಿನಕಾಯಿಯಾ, ನೋಡಿ ಆ ಪದವನ್ನು ಅವನೇ ಹೇಳಿಕೊಡ್ತಾನೆ ಇವನಿಗೆ. ಭಾಷಾ ಕಲಿಕೆಯನ್ನು ನಾವು ಸರಳ ಮಾಡಬೇಕು. ಸರಳ ಮಾಡಿದರೆ ನನಗೆ ಅನೇಕ ಪೇರೆಂಟ್ಸ್ ಬರ್ತಾರೆ, ನೋಡಿ ಸರ್ ಕನ್ನಡ ಪುಸ್ತಕ ಇಷ್ಟು ದಪ್ಪ ಇದೆ, ಸಂಸ್ಕೃತ ಪುಸ್ತಕ ಹಿಂಗಿದೆ, ನಮಗೆ ಕನ್ನಡ ಹೇಳಿಕೊಡೋಕ್ಕೆ ಬರಲ್ಲ ಸರ್ ಅಂತಾರೆ. ಪೇರೆಂಟ್ಸ್ಗಳು ಕನ್ನಡ ಮಕ್ಕಳಿಗೆ, ತಮ್ಮ ಮಕ್ಕಳಿಗೆ ಕನ್ನಡ ಹೇಳಿಕೊಡ್ಲಿಕ್ಕೆ ಆಗದಂಥ ಒಂದು ಪಠ್ಯಕ್ರಮವನ್ನು ಇದ್ದದ್ದರಿಂದ ಮಕ್ಕಳು ಸುಲಭವಾಗಿ ಸಂಸ್ಕೃತಕ್ಕೆ ಹೋಗ್ತಾ ಇದ್ದಾರೆ. ನೀವು ಸಂಸ್ಕೃತದಲ್ಲಿ ಓದಿ ಕನ್ನಡದಲ್ಲಿ ಉತ್ತರ ಬರೀರಿ, ಮುಗಿದೋಯ್ತು. ಹೀಗೆ ಮೂಲಭೂತವಾದ ಸಮಸ್ಯೆಗಳು ಇದ್ದಾವೆ. ಬಹುಶಃ ನನ್ನ ಒಂದು ವಿನಂತಿ ಏನು ಅಂತಂದರೆ, ಬೇಕಾದ್ರೆ ಇನ್ನೊಂದು ಸಭೆ ಮಾಡೋಣ ಮೂರ್ತಿಯವರೇ. ಸಾಹಿತ್ಯ ಪರಿಷತ್ತಿನ ಬೇರೆ ಬೇರೆ ಘಟಕಗಳು, ಕನ್ನಡ ಪರ ಚಳುವಳಿಗಳು, ನಮ್ಮ ಕೆಲವು, ನಾನು ಅದಕ್ಕೆ ಬೇಕಾದ್ರೆ ಸ್ವಲ್ಪ ಫೈನಾನ್ಸ್ ಮಾಡ್ತೀನಿ. ನಾನು ಸರ್ಕಾರ ಸ್ವಲ್ಪ ದುಡ್ಡು ಕೊಡ್ತದೆ ಅದಕ್ಕೆ. ಆ ಮೇಷ್ಟ್ಗಳನ್ನ ಅಪಾಯಿಂಟ್ಮೆಂಟ್ ಮಾಡಿದರೆ ಮೇಷ್ಟ್ಗಳಿಗೆ ಟ್ರೈನಿಂಗ್ ಮಾಡ್ತೀನಿ. ನಾನು ಕರಿಕ್ಯುಲಮ್ ನಾನು ತಯಾರು ಮಾಡಿದ್ದೇನೆ, ಹೊಸ ಕರಿಕ್ಯುಲಮ್ ಬೇರೆಯವರಿಗೆ ಹೇಳಿಕೊಡೋದಕ್ಕೆ ಸೆಕ್ಯುಲರ್, ಅದು ಸಂಪೂರ್ಣ ಸೆಕ್ಯುಲರ್ ಆದಂಥ. ಈಗ ಮೈನಾರಿಟಿ ಕಮಿಷನ್ ಹತ್ರ ಮಾತಾಡಿದ್ದೇನೆ, ಅದು ಈಗ 2ನೇ ವಿಭಕ್ತಿ. ನಾನು ಅವನನ್ನು ನೋಡಿದೆ, ನಾನು ಅವನನ್ನು ಅನ್ನು ಹೇಳಿಕೊಡ್ಬೇಕು. ಮರವನ್ನು, ಗಿಡವನ್ನು, ಅಪ್ಪನನ್ನು, ಮನೆಯನ್ನು, ರಸ್ತೆಯನ್ನು ಹೇಳಿಕೊಡ್ಬೇಕು. ನಾವು ಅನ್ನು ಸೇರಿಸಿದರೆ ಯಾವ ಅರ್ಥ ಬರ್ತದೆ ಅಂತ. ನಮ್ಮ ಸುಮಾರು 60 ಗ್ರಾಮರ್ ಪುಸ್ತಕದಲ್ಲಿ 2ನೇ ವಿಭಕ್ತಿಗಿರುವ ಉದಾಹರಣೆ ಒಂದೇ, ರಾಮ ರಾವಣನನ್ನು ಕೊಂದನು. ಎಷ್ಟು ಸರ್ತಿ ಕೊಲ್ಲುವುದು ಮರ ರಾಮ ರಾವಣನನ್ನು? 2ನೇ ವಿಭಕ್ತಿ ರಾಮ ರಾವಣನನ್ನು ಕೊಂದದು ಅಂತ ಬಿಟ್ಟರೆ ಬೇರೆ ಕಡೆ ಇಲ್ಲವೇ ಇಲ್ವಾ, ಬಳಕೆಯಲ್ಲೇ ಇಲ್ವಾ? ನಾವು ಏನು ಮಾಡ್ಕೊಂಡಿದ್ದೀವಿ ಅಂದರೆ ನಮ್ಮ ಕನ್ನಡವನ್ನು, ಕನ್ನಡ ಹೇಳಿಕೊಡೋ ಕ್ರಮವನ್ನು ಔಟ್ಡೇಟ್ ಮಾಡಿದ್ದೇವೆ. ಅದನ್ನು ಇಟ್ಕೊಂಡು ಕಲಿಯೋಕ್ಕಾಗಲ್ಲ. ಫ್ರೆಶ್ ಆಗಬೇಕು ನಾವೆಲ್ಲ. 21ನೇ ಶತಮಾನದ 2ನೇ ದಶಕದಲ್ಲಿರುವ ನಾವು ಫ್ರೆಶ್ ಆಗಬೇಕು. ಪಠ್ಯಕ್ರಮಗಳನ್ನು ಹೊಸದುಗೊಳಿಸಿ. ನೀವೆಲ್ಲ ಕಾರ್ಮಿಕರಿಗೆ ಹೇಳಿಕೊಡುವಾಗ ಪಂಪ ಪೊನ್ನ ರನ್ನ ಅಂತ ಯಾವ ಕರ್ಮಕ್ಕೆ ಹೇಳಿಕೊಡ್ಬೇಕು ನಾನು? ಕಾರ್ಮಿಕರಿಗೆ ಕನ್ನಡ ಕಲಿಯುವಾಗ, ಅಥವಾ ಯಾರೋ ಉತ್ತರ ಭಾರತದಿಂದ ವಲಸೆ ಬಂದು ಒಂದು ಫ್ಲ್ಯಾಟಲ್ಲಿರುವವನಿಗೆ, ಅವನಿಗೆ ನಾನು ಪಂಪ ಪೊನ್ನ ರನ್ನ ಎಲ್ಲ ಯಾಕೆ ಹೇಳಿಕೊಡ್ಬೇಕು? ಅವನಿಗೆ ಗ್ರಾಮರ್ ಯಾಕೆ ಹೇಳಿಕೊಡ್ಬೇಕು? ಅಲ್ಲ, ಗ್ರಾಮರ್ ಹೇಳಿಕೊಡ್ಬೇಕು, ಬೇಸಿಕ್ ಗ್ರಾಮರ್. ಆದರೆ ಅವನ ವೊಕ್ಯಾಬ್ಯುಲರಿಯಲ್ಲಿ ಹೇಳಬೇಕಾದ್ದು ಅದು ಮೆಟ್ರೋ ಅಷ್ಟೇ, ಇದು ATM, ಮುಂದೆ ಹೋಗು. ನೋಡಿ ಕನ್ನಡದಲ್ಲಿ ಕೊನೆಯ ಮಾತಿದು. ಕನ್ನಡ ಎಷ್ಟು ಒಳ್ಳೆ ಭಾಷೆ ಅಂದರೆ, ಕನ್ನಡದಲ್ಲಿ ಕ್ರಿಯಾಪದರಹಿತ ವಾಕ್ಯಗಳು ಎಷ್ಟಿದೆ ಗೊತ್ತಾ ನಿಮಗೆ? ವರ್ಬ್ಲೆಸ್ ಸೆಂಟೆನ್ಸಸ್. ವರ್ಬೇ ಬೇಡ ಮುಂದೆ. ಅಂದರೆ ನೋಡಿ, ಅದು ಗೋಡೆ, ವರ್ಬ್ ಎಲ್ಲಿದೆ? ಗೋಡೆ ನಿಮಗೆ ಗೊತ್ತು, ಅದು ವಾಲ್ ಅಂದರೂ ಸಾಕು. ಅದು ಇದು ಪೆನ್ ಅಂದರೂ ಸಾಕು, ವರ್ಬ್ ಇಲ್ಲ ಅಲ್ಲಿ. ನೀವು ಹಿಂದಿ ಭಾಷೆಯಲ್ಲಿ ಮಾಡಬೇಕಾದ್ರೆ ಎ ಪೆನ್ ಹೇ ಅಂತ ಹೇಳ್ಬೇಕು. ಅವನು ಓತೋ ದರ್ವಾಜಾ ಹೇ, ಆ ಹೇ ಇಲ್ಲ ಕನ್ನಡದಲ್ಲಿ. ಆದ್ದರಿಂದ ವರ್ಬ್ಲೆಸ್ ಸೆಂಟೆನ್ಸ್ ಇರೋದರಿಂದ ನಮಗೆ ಪ್ರೊನೌನು ಮತ್ತು ನೌನ್ ಇದ್ದರೆ ಕನ್ನಡವನ್ನು ನೀವು ಒಂದು 25-30% ಕನ್ನಡ ಹೇಳಿಕೊಡ್ಬೋದು. ಸೊ ಇದೆಲ್ಲ ನಾವು ಮಾಡಬೇಕಾದಂಥ ಕೆಲಸಗಳು. ಸೊ ಏನೇ ಇರಲಿ, ಇದರ ಬಗ್ಗೆ ಮತ್ತೆ ಮತ್ತೆ ಚರ್ಚೆ ಮಾಡಿ ಮಾತಾಡಬೇಕು. ನಾನು ಈ ಸಂದರ್ಭದಲ್ಲಿ ಪ್ರಕಾಶ್ ಮೂರ್ತಿ ಅವರು ಬೆಂಗಳೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಅವರ ನೇತೃತ್ವದಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಯಿದೆ. ಆ ಪುಸ್ತಕ ನಾಲ್ವಡಿಯವರದ್ದು ನನಗೆ ಹಿಂದೆ ಎಲ್ಲೋ ಕೊಟ್ಟರು, ಅವರೇ ಕೊಟ್ಟಿರುವಂಥದ್ದೇ. ತುಂಬ ಒಳ್ಳೆಯ ಪುಸ್ತಕ, ಪ್ರಕಟಣೆಯಲ್ಲಿದೆ, ಈ ಥರದ ಚಟುವಟಿಕೆಗಳಿದೆ. ಮೈಕೋದವರು ಕಾರ್ಮಿಕರು ನೀವೆಲ್ಲ ಕನ್ನಡವನ್ನು ಉಳಿಸುವುದಕ್ಕೆ ಹೋರಾಡ್ತಾರೆ. ಬಹುಶಃ ನಿಮ್ಮ ನೆಕ್ಸ್ಟ್ ತಲೆಮಾರಿನಲ್ಲಿ ಅನೇಕ ಕಂಪನಿಗಳಲ್ಲಿ ಕನ್ನಡ ಸಂಘಗಳು ಈಗ ಮುಚ್ಚುತ್ತಾ ಇವೆ. ನನ್ನ ಅನುಭವದ ಪ್ರಕಾರ ಅನೇಕ ಕಡೆ ಮುಚ್ಚುತ್ತಾ ಇವೆ. ಅಂದರೆ ಮ್ಯಾನೇಜ್ಮೆಂಟ್ನವರು ಕನ್ನಡ HALನಲ್ಲೇ ಕನ್ನಡ ರಾಜ್ಯೋತ್ಸವ ಮಾಡಲಿಕ್ಕೆ ಬಿಡ್ತಾ ಇಲ್ಲ. ನಾವೆಲ್ಲ ಹೋಗಿ ಅವರಿಗೆ ನೋಟಿಸ್ ಕೊಟ್ಟು, ಮತ್ತು HD ಕುಮಾರಸ್ವಾಮಿ ಅವರಿಗೆ ಮೊನ್ನೆ ರಿಪೋರ್ಟ್ ಕೊಟ್ಟು, ಅಲ್ಲಿ ನಾಲ್ವಡಿಯವರು ಜಾಗ ಕೊಟ್ಟದು HAL, ನಾಲ್ವಡಿ ಸಭಾಂಗಣ ಮಾಡಿ ಅಂತ ಪತ್ರ ಬರೆದಿದ್ದೆ ನಾನು. ಕುಮಾರಸ್ವಾಮಿ ಅವರಿಗೆ ಹೇಳಿದ್ದೇನೆ, ನಾಲ್ವಡಿ ಸಭಾಂಗಣ HALನಲ್ಲಿ ಇರಬೇಕು ಮತ್ತು ಅಲ್ಲಿ ಕನ್ನಡ ಪರ ಕೆಲಸಗಳಿಗೆ ಫ್ರೀಯಾಗಿ ಸಿಗಬೇಕದು ಅಂತ. ಅದಕ್ಕೆ ಅವರೆಲ್ಲ ಸೇರಿ ಮೊನ್ನೆ
ಕುಮಾರಸ್ವಾಮಿ ಅವ್ರನ್ನ ಕರೆದ್ರು ಅಲ್ಲಿಗೆ, ನನ್ನನ್ನು ಕರೆದ್ರು, ಸರ್ ನೀವು ಬರಬೇಕು ಅಂತ. ನಾನೆಲ್ಲ ಅಸ್ತ್ರ ಎಲ್ಲ ರೆಡಿ ಮಾಡ್ಕೊಂಡು ಹೋದರೆ ಕುಮಾರಸ್ವಾಮಿ ಅವರು ಬರಲಿಲ್ಲ ಆ ದಿವಸ. ಆದರೆ ಅವ್ರು ಬರಬೇಕು, ಅಲ್ಲೆಲ್ಲ ಆಗಬೇಕು. ಅದು ಈ ಥರ ಕಾಂಕ್ರೀಟ್ ಆದ ನೋಡಿ. 7,800 ಶಾಲೆಗಳಲ್ಲಿ ಯಶವಂತ್ ಹಕ್ಕುಪತ್ರಗಳೇ ಇಲ್ಲ. 100 ವರ್ಷ ಆಗಿದೆ ಶಾಲೆಗಳಿಗೆ. 7,800 ಸರ್ಕಾರಿ ಶಾಲೆಗಳಿಗೆ ಹಕ್ಕುಪತ್ರವೇ ಇಲ್ಲ. ಏನು ಮಾಡ್ತಾಯಿದ್ರು ನಮ್ಮ DDPಗಳು? ಈಗ ಏನಾಗಿದೆ, ಕನ್ನಡ ಶಾಲೆಗೆ ಮಕ್ಕಳು ಹೋಗಲ್ಲ ಅಂತ ಶಾಲೆ ಮುಚ್ಚಿದ ಕೂಡಲೇ ಆ ಜಮೀನು ಕೊಟ್ಟಿದ್ದಾನಲ್ಲ ಪುಣ್ಯಾತ್ಮ, 100 ವರ್ಷದ ಹಿಂದೆ 50 ವರ್ಷದ ಹಿಂದೆ, ಅವ ವಾಪಸ್ ಬಂದು ಆ ಜಾಗವನ್ನು ವಾಪಸ್ ತಗೊಂಡು ಖಾಸಗಿಯವರಿಗೆ ಮಾರಿ ಹೊರಟೋಗ್ತಾ ಇದ್ದಾನೆ. ಅವನಿಗೆ ಕೋಟ್ಯಾಂತರ ರೂಪಾಯಿ. ಅವ ಅಲ್ಲೆಲ್ಲ ಸ್ವಿಟ್ಜರ್ಲ್ಯಾಂಡಲ್ಲೋ ಅಮೆರಿಕದಲ್ಲೋ ಇದ್ದಾನೆ ಅವನು. ಜಾಗ ಕೊಟ್ಟವರು ಉದಾರವಾಗಿ ಕೊಟ್ಟರು, ಅದಕ್ಕೊಂದು ರೆಕಾರ್ಡ್ ಮಾಡಿ ಇಟ್ಟುಕೊಳ್ಳಿಕ್ಕೆ ಆಗಲಿಲ್ಲ ನನಗೆ. ದೇವನಹಳ್ಳಿಲಿ ಮೊನ್ನೆ ಒಂದು ಗಲಾಟೆ ಆಯಿತು. ನಾನು ಹೋಗಿ ಪೊಲೀಸ್ ಸ್ಟೇಷನ್ಗೆ ಹೋದರೆ ಆ ಜಾಗದ ಹಕ್ಕುದಾರ ಬೇರೆ, ಶಾಲೆ ನಡೆಸುವವರೇ ಬೇರೆ. ಹಿಂಗಾಗಿ ಏನು ಮಾಡೋದು, ಬಿಟ್ಟು ಬಿಡಬೇಕಷ್ಟೇ. ಸೊ ಇವೆಲ್ಲ ಮಾಡಬೇಕಾದ ಕೆಲಸಗಳು. ಸೊ ನಮಗೂ ಈಗ ಉದಾಹರಣೆಗೆ ಪರಿಷತ್ತಿನವರು ನಿಮ್ಮ ವ್ಯಾಪ್ತಿಯಲ್ಲಿ ಬರುವ ಶಾಲೆಗಳಲ್ಲಿ, ಕನ್ನಡ ಶಾಲೆಗಳಲ್ಲಿ ಹಕ್ಕುಪತ್ರ ಇದೆಯೋ ನಿಮ್ಮ ಮೆಂಬರ್ಗಳಿಗೆಲ್ಲ ಹೇಳೋದು, ಹೋಗಪ್ಪ ರಿಪೋರ್ಟ್ ಮಾಡಿ. ನಾನು DC ಗಳಿಗೆಲ್ಲ ಪತ್ರ ಬರೆದೇನೆ, ಕಾಪಿ ಬೇಕಾದ್ರೆ ನಿಮಗೆ ಕೊಡ್ತೇನೆ, ನಿಮಗೆ ಹಕ್ಕಿದೆ ಕೇಳೋದಕ್ಕೆ. ಹೋಗಿ ಇದೆಯೋ, ಇದ್ದರೆ ಪ್ರಿಂಟ್ ತೆಗಿ, ಫ್ರೇಮ್ ಹಾಕು, ಹೆಡ್ ಮಾಸ್ಟ್ರು ಕೂತ್ಕೊಳ್ಳುವಲ್ಲಿ ಗೋಡೆಲ್ಲ ಹಾಕು, ಇರಲಿ. ಅದು ಇವೆಲ್ಲ ಆಗಬೇಕಾದ್ರೆ ಸಣ್ಣ ಸಣ್ಣ ಕೆಲಸಗಳು, ಆದರೆ ಅದು ದೊಡ್ಡ ಕೆಲಸಗಳಿಗೆ, ಒಂದು ಭವ್ಯವಾದ ಕನ್ನಡದ ಭವಿಷ್ಯಕ್ಕೆ ಕಾರಣವಾಗ್ತವೆ ಅಂತ ಹೇಳಿ ಜಾಸ್ತಿ ಮಾತಾಡಿದೆ. ಇದು ನಾನು ಡೆಲ್ಲಿಲಿ ಏನಾಗಿದೆ ಅಂದರೆ JNUನಲ್ಲಿದ್ದೆ, ನನಗೆ ಅಲ್ಲಿ 3 ಗಂಟೆ ಕ್ಲಾಸ್. ಈಗ ಇಲ್ಲಿ ಬಂದ ಮೇಲೆ ಇವರೆಲ್ಲ ಸರ್ 20 ನಿಮಿಷ 10 ನಿಮಿಷ 3 ನಿಮಿಷ ಅಂತೆಲ್ಲ ಹೇಳ್ತಾರೆ. ಒದ್ದಾಡ್ತಾ ಇದ್ದೀನಿ, ಅದಕ್ಕೆ ಉದ್ದ ಮಾತಾಡಿದ್ದಕ್ಕೆ ದಯವಿಟ್ಟು ಕ್ಷಮಿಸಿ. ನಮಸ್ಕಾರ.